ವೇದವಾಕ್ಯವನೆಲ್ಲ ಮೋರಡಿ ಕನ್ನಡದಿ ಬೋಧಿಸುತ್ತ ಜನರ ವೇದಾಮತಿಗೆ ಸುಳುವ ಸಾಧುಗಳಿಗೆ ಮಣಿಯುವೆನೋ ಸಾಧು ನಿಜಗುಣಿಗೆ ಮಣಿಯುವೆನೋ ನಿಜವನ್ನ ಇಳಿಸುವ ಶ್ರೀ ನಿಜ ಗುಣಿಯ ಗ್ರಂಥ ನಿಜವಾಗಿ ಕೇಳಿ ನಿಜದೋಳ್ಮನ ಮುಳಗಿಸುವ ಸುಜನಗೆ ನಿತ್ಯ ನಮಿಸುವೆನೋ ಸುಜನಗೆ ನಿತ್ಯ ನಮಿಸುವೆನೋ ಪ್ರಧ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುಧರನಾಗಿ ಕೈದ ಶ್ರೀ ಜಡಿಸಿದ್ದ ಸಿದ್ಧರುಡರಿಗೆ ಮತನಟ್ಟೆ ಸಿದ್ಧರುಡರಿಗೆ ಮತನಟ್ಟೆ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಮೂಗುತ್ತರಿಪ್ಪಮೇರಿ ಶಾಸ್ತ್ರವೆಂಬುವ ನರಿದು ಬಾಳ ಶಕ್ತಿಯ ಸಿಂಹ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ದಕ್ಷಿಣಾಮೂರ್ತಯೇ ನಮಃ ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀಪಾದ ಪದ್ಮಗಳಲ್ಲಿ ಆರೂಢ ಜ್ಯೋತಿ ಸದ್ಗುರು ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಲ್ಲಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಲ್ಲಿ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತೆ ಎನ್ನುವ ಗ್ರಂಥದ 12ನೆಯ ಅಧ್ಯಾಯ ಪ್ರಾರಂಭದ ವಿಷಯವಾಗಿದ್ದು ಇಲ್ಲಿ ನಮೋ ಭಗವತೆ ಶಿವಾನಂದಾಯ ಅಂತ ಗುರುಗಳನ್ನು ಸ್ಮರಣೆ ಮಾಡಿಕೊಂಡು ಈ ಒಂದು ಅಧ್ಯಾಯದ ಫಲಗಳನ್ನು ವಿಚಾರ ಮಾಡ್ತಾ ಹೋದಂತೆಲ್ಲ ಒಂದು ಪವಿತ್ರವಾದಂಥ ಭಾರತ ಭೂಮಿಯಲ್ಲಿ ಪೂರ್ವಕಾಲದಲ್ಲಿ ಪ್ರಣೀತನೆಂಬ ನದಿ ತೀರದಲ್ಲಿ ಮೇಘಂಕರವೆಂಬ ಒಂದು ಪಟ್ಟಣ ಇತ್ತು. ಆ ಊರಿನಲ್ಲಿರುವ ಒಂದಾನೊಂದು ದೇವಾಲಯದಲ್ಲಿ ಸಕಲ ಲೋಕಪತಿಯಾದ ಪರಮೇಶ್ವರನು ವಾಸ ಮಾಡುತ್ತಿದ್ದು, ಪುರಜನರುಗಳಿಗೆ ದುಃಖವು ಬಾರದಂತೆಯೂ ಸುಖವು ಉಂಟಾಗುವಂತೆಯೂ ಪ್ರತಿಪಾದನೆ ಮಾಡ್ತಿದ್ರು. ಆ ಊರಿನ ದೇವಾಲಯದ ಮಹತ್ವ ಅಷ್ಟಿತ್ತು. ಆಗ ಆ ಊರ ಜನರು ಸಹ ಬಹಳ ಭಕ್ತಿ ವಿಶ್ವಾಸದಿಂದ ಆ ದೇವಾಲಯದಲ್ಲಿರುವ ಪರಮೇಶ್ವರನಿಗೆ ಪ್ರತಿನಿತ್ಯ ಭಜನಾದಿಗಳನ್ನು ಮಾಡುತ್ತಾ
ಪೂಜಾದಿ ಸೇವೆಗಳನ್ನು ಮಾಡುತ್ತಿದ್ದು, ಆ ದೇವಸ್ಥಾನದ ಪಕ್ಕದಲ್ಲಿ ದೇವಕುಂಡವೆಂಬ ಪವಿತ್ರವಾದ ಒಂದು ತೀರ್ಥ ಇತ್ತು. ಅದರ ಹೆಸರು ಪವಿತ್ರ ಕುಂಡ ಅಂತ. ಆ ಊರಿನಲ್ಲಿ ವಾಸ ಮಾಡುತ್ತಿದ್ದ ಸುನಂದನೆಂಬ ಒಬ್ಬ ಮಹಾಭಕ್ತನು ಸದಾ ಆಚಾರ ಸಂಪನ್ನನಾಗಿಯೂ ಶಾಸ್ತ್ರಗಳನ್ನು ಬಲ್ಲವನಾಗಿಯೂ ಇದ್ದನು. ಆ ಭಕ್ತನು ಹೀಗೆ ಇರುವಾಗ ಆ ದೇವಕುಂಡವೆಂಬ ತೀರ್ಥದಲ್ಲಿ ಸ್ನಾನ ಮಾಡೋದು, ದೇವರ ಸನ್ನಿಧಿಯಲ್ಲಿ ಭಕ್ತಿಯಿಂದ ಗೀತೆ, ಭಗವದ್ಗೀತೆಯ ಏಕೋದಶ ಅಧ್ಯಾಯದ ಪಾರಾಯಣವನ್ನು ಮಂತ್ರ ಶಾಸ್ತ್ರದ ವಿಧಿಯನ್ನು ಅನುಸರಿಸಿ ಭಕ್ತಿಯಿಂದ ಪಾರಾಯಣ ಮಾಡ್ತಾ ಇದ್ದ. ಮತ್ತು 11ನೇ ಅಧ್ಯಾಯ 12ನೇ ಅಧ್ಯಾಯದ ತಾತ್ಪರ್ಯವನ್ನು ಬಲ್ಲವರ ತಿಳಿದವರ ಮುಖದಿಂದ ಮೋಕ್ಷದ ಆಪೇಕ್ಷ ಬುದ್ಧಿಯಿಂದ ಪ್ರತಿನಿತ್ಯವೂ ಕೂಡ ಆ ದೇವಕುಂಡನೆಂಬ ನಾಮಕ ಮಾಡ್ತಾ ಇದ್ದ. ಈ ರೀತಿ ಪಾರಾಯಣ ಶ್ರವಣಾದಿಗಳಿಂದ ಅವನಿಗೆ ಮುಂದೆ ಏನಾಯಿತು? ಮುಂದೆ ಆತನಿಗೆ ಬ್ರಹ್ಮ ಸಾಕ್ಷಾತ್ಕಾರ ಉಂಟಾಗಿ ಜೀವನ್ಮುಕ್ತನಾದ. ಸುಮ್ಮನೆ ಆಗಿಲ್ಲ ಅವರು. ಜೀವನ್ಮುಕ್ತನಾಗಿ ಆ ಮಹಾನುಭಾವನು ತೀರ್ಥಯಾತ್ರೆಗಳನ್ನು ಮಾಡುವುದಕ್ಕಾಗಿ ಹೊರಟು ಅನೇಕ ತೀರ್ಥಗಳನ್ನು ಸೇವಿಸಿ ಅಲ್ಲಿರುವ ಸಾಧು ಸಜ್ಜನರ ಸೇವೆಯನ್ನು ಮಾಡಿ ಒಂದು ಕ್ಷೇತ್ರಕ್ಕೆ ಬಂದು ಮುಟ್ಟಿದ. ಆಗ ಅಲ್ಲಿಯ ಅಧಿಕಾರಿಗಳು ಆತನಿಗೆ ಒಂದು ಜಾಗವನ್ನು ತೋರಿಸಿದರು. ಆ ಒಂದು ದೇವಾಲಯದಲ್ಲಿ ಕೆಲವು ಮಿತ್ರರೊಂದಿಗೆ ರಾತ್ರಿ ಮಲಗಿದ. ನಾವೆಲ್ಲ ಸಿದ್ಧಾರೂಢ ಮಠಕ್ಕೆ ಹೋದಾಗ ಒಂದು ರೂಮ್ ಕೊಡ್ತಾರಲ್ಲ, ಅದ್ರಂಗೆ ಹೇಳಿದ್ರು. ಅಲ್ಲಿ ಭಾಳಷ್ಟು ಸಜ್ಜನರು ಎಲ್ಲ ಇದ್ರು. ಎಲ್ಲರ ಜೊತೆಯಲ್ಲಿ ಈತನು ಮಲಗಿದ. ಬೆಳಗ್ಗೆ ಎದ್ದು ನೋಡ್ತಾನ, ಆ ಭಕ್ತನ ವಿನಃ ಉಳಿದವರು ಯಾರೂ ಕಂಡು ಬರಲಿಲ್ಲ. ನೀನೊಬ್ಬನೇ ಉಳ್ಕೊಂಡಿದ್ದ, ಮತ್ತೆ ಯಾರೂ ಇರಲಿಲ್ಲ ಅಲ್ಲಿ. ಅವಾಗ ಆಶ್ಚರ್ಯದಿಂದ ಕೇಳಿದ, ನಾನು ರಾತ್ರಿ ಬಂದು ಇಲ್ಲಿ ಮಲಗುವಾಗ ಎಷ್ಟೋ ಜನರಿದ್ರು, ಎದ್ದು ನೋಡಿದಾಗ ನಾನು ಒಬ್ಬನೇ ಇದ್ದೀನಿ, ಉಳಿದವರು ಎಲ್ಲಿ ಹೋದ್ರು, ಯಾಕೆ ಹೋದ್ರು ಅಂತ ಆಶ್ಚರ್ಯ ಆಯಿತು. ಅದನ್ನು ಬೇರೆಯವ್ರ ಜೊತೆಲಿ ವಿಚಾರ ಮಾಡಲಾಗಿ ಆ ಕ್ಷೇತ್ರ ಅಧಿಕಾರಿ ಹೇಳ್ದ, ನೋಡು ಮಹಾತ್ಮರೇ, ಈ ಊರಲ್ಲಿ ನೀನು ಇದ್ದಂಥ ಊರಲ್ಲಿ ನರಭಕ್ಷಕನಾದ ಒಬ್ಬ ಘೋರ ರಾಕ್ಷಸನಿದ್ದಾನೆ. ಆ ರಾಕ್ಷಸನು ಕಂಡಂತೆ ಜನರನ್ನ ಬಾಧಿಸುತ್ತಿರಲಾಗಿ ಅದನ್ನು ತಡೆದುಕೊಳ್ಳಲಾರದೆ ನಾವೆಲ್ಲರೂ ರಾಕ್ಷಸನನ್ನು ಪ್ರಾರ್ಥಿಸಿ ಇತರೆ ಗ್ರಾಮಗಳಿಂದ ಇಲ್ಲಿಗೆ ಬಂದು ಈ ದೇವಾಲಯದಲ್ಲಿ ನಿದ್ರಿಸುವ ಅವರನ್ನು ಮಾತ್ರ ತಿನ್ನಬೇಕೆಂದು ಒಪ್ಪಿಸಿದೆವು. ಕಣ್ಣಂಗೆ ಅರೆ ಬಿದ್ದವು. ಆವಾಗ ಒಂದು ಗ್ರಾಮ ಅಲ್ಲ, 2 ಗ್ರಾಮ ಅಲ್ಲ, ಎಲ್ಲಿ ಮಲಗಿರ್ತಾರ ಅಲ್ಲಿ ಕುಂತಿರ್ತಾರ ಅಲ್ಲಿ ಹೋಯ್ತು ಅನಂತ ರೀತಿ ದುಃಖ ಕೊಡ್ಲಿಕ್ಕೆ ಪ್ರಾರಂಭ ಆದಾಗ ಆ ರಾಕ್ಷಸನನ್ನೇ ನಾವು ಪ್ರಾರ್ಥನೆ ಮಾಡಿಕೊಂಡು ಬೇಡಿಕೊಂಡು, ನೋಡು, ಸಿಕ್ಕ ಜಾಗದಲ್ಲಿ ಮಲಗಿದವರಿಗೆ ದುಃಖವನ್ನು ನೀವು ಕೊಡಬಾರದು, ಬಹಳ ಕಷ್ಟ ಆಗ್ತದ. ಆ ಕಾರಣದಿಂದ ಒಂದು ನಿರ್ಣಯ ಮಾಡು, ಈ ದೇವಾಲಯದಲ್ಲಿ ಏನು ಹೇಳಿವಿಲ್ಲ, ಇಲ್ಲಿ ಯಾರು ಮಲಗಿರ್ತಾರ ಅವರಿಗೆ ಮಾತ್ರ ನೀವು ದುಃಖ ಕೊಡು ಅಂತ ನಾವು ಪ್ರಾರ್ಥನೆ ಮಾಡೀವಿ. ಅದಕ್ಕಾಗಿ ಆ ರಾಕ್ಷಸ ಇಲ್ಲಿ ಮಲಗಿದ ಯಾರು ಮಲಗ್ತಾರ ಅವರೆಲ್ಲರಿಗೂ ಬಂದು ದುಃಖ ಕೊಡ್ತಾನೆ. ಆ ಕಾರಣ ಇಲ್ಲಿ
ನಿದ್ರೆ ಮಾಡೋ ಸಮಯ ಬಂದಾಗ ಎದ್ದು ಬ್ಯಾರೆ ಜಾಗಕ್ಕೆ ಹೋಗ್ತಾರೆ, ಇಲ್ಲಿ ಇರಂಗಿಲ್ಲ ಅಂದ. ಯಾಕಂದ್ರೆ ಅವನು ಬಾಧೆ ತೆಪ್ಸಬೇಕಲ್ಲ. ಅದು ನಿನಗೆ ವಿಷಯ ಗೊತ್ತಿಲ್ಲ. ನೀ ನಿದ್ದೆ ಮಾಡ್ತಿದ್ದಂದ್ರೆ ನಿನಗೆ ಬಾಧೆ ಕೊಡ್ತದ, ಅವ್ರಿಗೆ ಗೊತ್ತದ. ಅದಕ್ಕೆ ಈ ಜಾಗವನ್ನು ಬಿಟ್ಟು ಬೇರೆ ಜಾಗದಲ್ಲಿ ಮಲಗಿದರೆ ಆ ರಾಕ್ಷಸನ ಭಯ ನಮಗಿಲ್ಲ. ಆ ಕಾರಣದಿಂದ ಇಲ್ಲಿ ಈ ದಿವಸ ನಿನ್ನನ್ನು ಮಾತ್ರ ಬಿಟ್ಟು ನಿನ್ನ ಅನುಯಾಯಿಗಳೆಲ್ಲರನ್ನು ಅವನು ತಿಂದು ಹಾಕಿದ್ದಾನೆ. ನಿನ್ನ ಜೊತೆ ಮಲಗಿದವ್ರನ್ನು ಇರಬಹುದು, ಅವರೆಲ್ಲರನ್ನ ತಿಂದು ಹಾಕ್ಯಾನ, ನಿನ್ನೊಬ್ಬನೇ ಬಿಟ್ಟ ನೋಡು. ಕಾರಣ ನನಗಿದ್ದ ಒಬ್ಬನೇ ಮಗನನ್ನು ಸಹ ಅವನು ತಿಂದು ಹಾಕಿದ್ದಾನೆ. ನನಗಿದ್ದ ಒಬ್ಬ ಮಗ ಇದ್ದ, ನನ್ನ ಮಗನನ್ನು ಬಿಡದೆ ತಿಂದು ಹಾಕ್ಯಾನ. ಮತ್ತೆ ನಾನು ಈ ಕ್ಷೇತ್ರಕ್ಕೆ ಅಧಿಕಾರಿನಿ, ಸಾಮಾನ್ಯ ಮನುಷ್ಯಲ್ಲ. ಆದರೆ ನಿನಗೆ ತಿಂದಿಲ್ಲ ಅಂದ್ರೆ, ನೀನು ತಿಂದಿಲ್ಲ ರಾತ್ರಿ, ಯಾವುದೋ ಒಂದು ದಿವ್ಯ ಶಕ್ತಿ ಇರುವುದರಿಂದ ಅವನು ಸಹ ನಿನ್ನನ್ನು ಮುಟ್ಟದೆ ಹೋಗಿದ್ದಾನೆ. ಕಂಡಿಡ್ದವನು, ಯಾರನ್ನ ಬಿಡಲಾರ್ದವನು ನಿನ್ನೆ ಬಿಟ್ಟಾನಂದ್ರೆ ನಿನ್ನ ಯಾವುದೋ ಒಂದು ದಿವ್ಯವಾದ ಶಕ್ತಿ ಅದ ಅಂತ ಹೇಳಿದಾಗ, ಆ ನಿನ್ನ ದಿವ್ಯವಾದ ಶಕ್ತಿ ಆದಂತ ನನಗೆ ಅನುಭವ ಆಗ್ಯದ. ಕಾರಣ ಆ ಶಕ್ತಿಯಿಂದ ಸತ್ತ ನನ್ನ ಮಗನಿಗೂ ಕೊಂದ ಆ ರಾಕ್ಷಸನಿಗೂ ಏನಾದರೂ ಉಪಕಾರ ಮಾಡಬಹುದಾದರೆ ನೀವು ಮಾಡಿ ನಮ್ಮನ್ನು ಉದ್ಧಾರ ಮಾಡಬೇಕು ಅಂತ ಆ ಕ್ಷೇತ್ರದ ಅಧಿಕಾರಿ ಈತನು ಕೇಳ್ತಾನೆ. ಆ ಭಕ್ತನು ಏನ್ ಹೇಳ್ತಾರಂದ್ರೆ, ನೋಡು, ಏಕೋದಶೋ ಅಧ್ಯಾಯದಲ್ಲಿರುವ ಈ 11ನೇ ಅಧ್ಯಾಯದಲ್ಲಿರುವ 36ನೇ ಶ್ಲೋಕದಲ್ಲಿ ಬೀಜ ಅಕ್ಷರಗಳಿಂದ ಕೂಡಿದ ರಕ್ಷಾಂಸಿ ಭೀತಾನಿ ದಶೋ ದ್ರವಂತಿ ಈ ಮಂತ್ರವನ್ನ ಜಲದಲ್ಲಿ ಅಭಿಮಂತ್ರಿಸಿ ಆ ಮಂತ್ರ ಉದಕವನ್ನ ರಾಕ್ಷಸನಿಗೆ ಪ್ರೋಕ್ಷಿಸಲು ಅವನ ರಾಕ್ಷಸತ್ವ ಹೊರಟು ಹೋಗ್ತದೆ. ಸತ್ತವರಿಗೆ ಪ್ರೋಕ್ಷಿಸಲು ಅಂದ್ರೆ ಚಿಮಿಕ್ಸಲು. ಸತ್ತವರ ಮೇಲೆ ಹಾಕಿದ್ರೆ ಅವನ ಪುನರ್ಜನ್ಮವನ್ನು ಕಳೆದುಕೊಂಡು ಮುಕ್ತನಾಗ್ತಾನೆ. ಈ ಅಧ್ಯಾಯಕ್ಕೆ ಆ ಅದ್ಭುತ ಶಕ್ತಿಯು ಹೇಗೆ ಬಂತು ಎಂಬ ವಿಷಯದಲ್ಲಿ ಒಂದು ದಂತಕಥೆಯನ್ನು ಹೇಳ್ತಾರೆ. ಇಂಥ ಒಂದು ಅಧ್ಯಾಯದಲ್ಲಿ ಈ ಮಂತ್ರಕ್ಕೆ ಯಾರಿಂದ ಶಕ್ತಿ ಬಂತು ಅಂದ್ರೆ, ಮನೆಯಲ್ಲಿ ಅವನು ಹಿಡಿದಂತ ಭೂತ ರಾಕ್ಷಸತ್ವವು ಬಿಟ್ಟು ಹೋಗ್ತದ. ಸತ್ತಂತ ಜನರಿಗೆ ಈ ಮಂತ್ರದ ನೀರನ್ನ ಪ್ರೋಕ್ಷಣೆ ಮಾಡಿದರೆ ಅವರ ಪುನರ್ಜನ್ಮಕ್ಕೆ ಬರಲಾರದೆ ಅಲ್ಲಿಯೇ ಮುಕ್ತರಾಗ್ತಾರೆ. ಅಂತ ಶಕ್ತಿ ಅದ. ಇದು ಎಲ್ಲಿಂದ ಬಂತು ಅಂದ್ರೆ, ಒಂದು ಊರಲ್ಲಿ ಒಬ್ಬ ಮುಮುಕ್ಷೆಯಾದ ಭಕ್ತನು ನಿರಂತರವಾಗಿ ಗೀತೆಯ 11ನೇ ಅಧ್ಯಾಯವನ್ನ ಭಕ್ತಿ ವಿಶ್ವಾಸಗಳಿಂದ ಪಾರಾಯಣ ಮಾಡುತ್ತಿದ್ದ. ಆ ಪಾರಾಯಣ ಮಾಡುವುದರಿಂದ ಆ ಮಂತ್ರಗಳ ಪ್ರಭಾವವು ಅವನ ರಕ್ತದಲ್ಲಿಯೂ ನಾಡಿಗಳಲ್ಲಿಯೂ ಎಲುಬುಗಳಲ್ಲಿಯೂ ವ್ಯಾಪಕವಾಗಿ ಅವನ ಜೀವಿತವೆಲ್ಲ ಈ ರೀತಿ ಸಾಗುತ್ತಿದ್ದು, ಮೃತನಾದ ಮೇಲೆ ಅವನ ಶವವನ್ನು ದಹಿಸಿ ಅಸ್ಥಿಗಳನ್ನ ತೀರ್ಥದಲ್ಲಿ ಬಿಟ್ಟ ಮೇಲೆ, ನದಿ ಬಿಡ್ತಾರಲ್ಲ ಎಲುಬುಗಳನ್ನು ಬಿಟ್ಟ ಮೇಲೆ, ಒಂದು ಹದ್ದು ಅಸ್ಥಿ ತುಂಡುಗಳಲ್ಲಿ ಒಂದು ತುಂಡನ್ನ ಬಾಯಲ್ಲಿ ಕಟ್ಟಿಕೊಂಡು ಆರಿ ಹೋಗುತ್ತಿರಲು ಹದ್ದು, ಆ ತುಂಡು ಒಂದು ನೀರಿನಲ್ಲಿ ಬಿದ್ದಿತ್ತು.
ಸುಟ್ಟದ್ದು ಸ್ಮಶಾನದಲ್ಲಿ, ಹೌದಲ್ಲ, ಎಲೆಗಳನ್ನು ಹಾಕೋದು ನದಿಯಲ್ಲಿ. ಅಷ್ಟರ ಮಧ್ಯದಲ್ಲಿ ಆ ತುಂಡುಗಳಲ್ಲಿ ಒಂದು ಎಲುಬಿನ ತುಂಡನ್ನು ಹದ್ದು ತಗೊಂಡೋಯ್ತು, ಎಲ್ಲೇ ನೀರಿನಲ್ಲಿ ಬಿಸಾಕ್ತದೆ. ಅದರ ಪ್ರಭಾವದಿಂದ ಆ ಜಲಾಶಯವು ಮಹಾತೀರ್ಥವಾಗಿ ಪರಿಣಮಿಸಿ ಅದೇನಾಯಿತು, ತೀರ್ಥ ಇತ್ತು, ಈಗ ಮಹಾತೀರ್ಥ ಆಯಿತು. ಮಹಾತೀರ್ಥ ಆಗಲಿಕ್ಕೆ ಅದರಲ್ಲಿ ಸ್ನಾನ ಮಾಡಿದ ಅನೇಕ ಜನ ಭಾವುಕರನ್ನ ಅದು ಪವಿತ್ರ ಮಾಡುತ್ತಿತ್ತು. ಈ 11ನೇ ಅಧ್ಯಾಯದ ಮತ್ತೊಂದು ಮಹತ್ವವೇನೆಂದರೆ, ಆ ನೀರಿಗೆ ಶಕ್ತಿ ಯಾರಿಂದ ಬಂತು ಅಂದರೆ ಒಬ್ಬ ಮಹಾತ್ಮನ ಎಲುಬಿನ ತುಂಡು ಒಂದು ಆ ನೀರಿನಲ್ಲಿ ಕೂಡಿದ ಕಾರಣ ಮಹಾತ್ಮನಲ್ಲಿ ಇರುವಂಥ ಶಕ್ತಿ ಸಾಮರ್ಥ್ಯ ಆ ತೀರ್ಥಕ್ಕೆ ಬಂದದ್ದು. ತೀರ್ಥದಲ್ಲಿ ಶಕ್ತಿ ಇಲ್ಲ, ಆ ಮಹಾತ್ಮದಿಂದ ಶಕ್ತಿ ಬಂದದ್ದು. ಅದಕ್ಕೆ ಬಹಳ ಸಲ ಹೇಳ್ತಾರೆ ಶಾಸ್ತ್ರಗಳಲ್ಲಿ, ಗಂಗೆಯಲ್ಲಿ ಸ್ನಾನವನ್ನು ಮಾಡಿ ನಾವು ಪವಿತ್ರ ಆಗಬೇಕಂದ ಅಪವಿತ್ರವಾದ ಎಲ್ಲವನ್ನ ನಾವು ತೊಳೆದುಕೊಂಡು ಗಂಗೆಯಲ್ಲಿ ಬಿಟ್ಟು ನಾವು ಸ್ವಚ್ಛವಾಗಿ ಪವಿತ್ರವಾಗಿ ಮನೆಗೆ ಬರ್ತೀವಿ. ಆ ಪ್ರಶ್ನೆ ಬೇರೆ. ಈ ನಾವು ಬಿಟ್ಟಂತ ಅಪವಿತ್ರವಾದಂಥ ಕಲ್ಮಶ ಎಲ್ಲಿ ಹೋಗಿದೆ? ಈಗ ಆ ಗಂಗಾ ನದಿಯಲ್ಲೇ ಹೋಗಿದೆ. ಅದು ಒಬ್ಬರು ಇಬ್ಬರು 3 ಜನ. ಮೊನ್ನೆ ಕುಂಭಮೇಳ ಆದಂಥ ಪ್ರಸಂಗದಲ್ಲಿ 80,000 ಕೋಟಿ ಜನ ಅಲ್ಲಿ ಸ್ನಾನ ಮಾಡಿ ಬಂದಾರ. ಅದು ಎಷ್ಟು ಮಲಿನ ಆಗಿರ್ಬೋದಂತ. ಆ ಮಲಿನ ಆಯ್ತಲ್ಲ, ಅದರ ಭಾರವನ್ನು ತಡೆದುಕೊಳ್ಳಲಾರದೆ ಗಂಗೆ ಮಾತೆ ಮಹಾತ್ಮರ ಆಗಮನವನ್ನು, ಮಹಾತ್ಮರ ಪಾದ ಸ್ಪರ್ಶವನ್ನು, ಅವರ ಪಾದಗಳನ್ನು ನಾ ಯಾವಾಗ ಮುಟ್ಟಿ ಅವರ ಶಕ್ತಿಯನ್ನು ತೆಗೆದುಕೊಂಡು ನನ್ನ ಪಾಪವನ್ನು ತೊಳೆದುಕೊಂಡೇನು ಅಂತ ಆ ಗಂಗೆ ಮಹಾತ್ಮರ ಪಾದಸ್ಪರ್ಶಕ್ಕಾಗಿ ಇವತ್ತಿಗೂ ದಾರಿ ಕಾಯ್ತಾಳ ಅಂತ ಬರೀತಾರೆ. ಅಂದಾಗ ಅವುಗಳಲ್ಲಿ ಶಕ್ತಿ ಇದ್ದಿಲ್ಲ, ಮಹಾತ್ಮರಿಂದನೇ ಶಕ್ತಿ ಅಂತ ಅರ್ಥ ಆಯ್ತಲ್ಲ. ಹಾಗಾಗಿ ಇಲ್ಲಿ ಒಂದು ಗ್ರಾಮದಲ್ಲಿ ವ್ಯವಸಾಯ ಮಾಡ್ತಿದ್ದ ಒಬ್ಬ ಕೃಷಿಕ ಒಂದಿನ ಏನು ಮಾಡಿದ, ತನ್ನ ಹೊಲದಲ್ಲಿ ಪೈರನ್ನ ಬೆಳೆ ಕಾಯುತ್ತಾ ಕುಳಿತುಕೊಂಡಿದ್ದ. ಒಂದು ಮಹಾಭಯಂಕರವಾದ ಹದ್ದು ಒಬ್ಬ ದಾರಿ ಹೋಕರನ್ನ ಕುಕ್ಕಿ ಕೊಲ್ತಿತ್ತು. ಭಯಂಕರವಾದ ಹದ್ದು, ಮನುಷ್ಯರಿಗೆ ಕುಕ್ಕಿ ಕೊಲ್ಬಿಡ್ತಾವ. ಅದನ್ನು ಒಬ್ಬ ಸಾಧು ನೋಡಿ ಆ ದಾರಿ ಹೋಕನನ್ನ ರಕ್ಷಿಸದೆ ಓಡಿ ಹೋಗುತ್ತಿದ್ದ. ರಕ್ಷಣೆ ಮಾಡಬಹುದಾಗಿತ್ತು, ಆದ್ರೆ ಓಡಿ ಹೋಗ್ತಿದ್ದ. ಹೀಗೆ ಅಷ್ಟರೊಳಗೆ ಆ ಹದ್ದು ದಾರಿ ಹೋಕನನ್ನು ಕೊಂದು ಹಾರೇ ಹೋಯ್ತದೆ, ಕೊಲ್ಲೇ ಬಿಡ್ತದೆ. ಅವನನ್ನ ರಕ್ಷಿಸದ ದೋಷದಿಂದ ಆ ಸಾಧು ಬ್ರಹ್ಮ ರಾಕ್ಷಸನಾಗಿ ಜನಿಸಬೇಕಾಯಿತು. ರಕ್ಷಣೆ ಮಾಡೋದಾಗಿತ್ತಲ್ಲ, ಅದು ಮಾಡಲಾರ್ದ ಓಡಿ ಹೋದ. ಮುಂದೆ ಬ್ರಹ್ಮ ರಾಕ್ಷಸಾಗಿ ತಾನು ಹುಟ್ಟಬೇಕಾಯಿತು. ಹದ್ದು ಹಾರೋಯ್ತು. ಯಾರ್ದು ಯಾರಿಗೆ ಎಲ್ಲಿಂದ ಬರ್ತದಂತ ಗೊತ್ತಾಗಲ್ಲ. ನಾವು ಮಾಡಿದಷ್ಟೇ ನಮಗಂತೀವಿ, ಇನ್ನೊಬ್ಬರಿಗೆ ಮಾಡಿದ್ದು ನಾವು ಬರಂಗಿಲ್ಲ ಅಂತ ತಿಳ್ಕೊಂಡೇವಲ್ಲ, ಅದೇ ದೊಡ್ಡ ತಪ್ಪು. ಅದಕ್ಕೆ ನಿಂದಿಸಿದರು ಆರನು ಮನಸ್ಸಿಗೆ ಬಂದಂತೆ ನಡೆಯುವುದು ಈ ಹದಲ್ಲಿ. ಎಷ್ಟು ಚಂದ ಹೇಳ್ಯಾರ ಮಹಾತ್ಮ. ಯಾಕ ನಮಗೆ ಹೇಳಿದ್ರೆ ಏನಾದ್ರು ಮಾಡ್ಬೋದ್ರಿ, ಮಂದಿದ್ದು ಯಾಕೆ ಹೇಳ್ತಾರೆ ನಮಗಂದ್ರೆ ಅವೇ ದೋಷನೇ ಬರವು. ಇದು ಸರಪಳಿ ಚೈನ್ ಲಿಂಕ್ ಆದ, ನಮ್ಮದು ಅವರಿಗೆ, ಅವರಿಂದ ನಮಗೆ. ಹೀಗೆ ಆ ಪಾಪಕ್ಕೆ ಪರಿಹಾರ ಏನು ಅಂತ ಗೀತೆಯನ್ನು ತಿಳಿದ ಒಬ್ಬ ಮಹಾತ್ಮನು ಆ ಬ್ರಹ್ಮ ರಾಕ್ಷಸ ಆಗ್ಯಾನಲ್ಲ,
ಅದ ಬಿಡುಗಡೆಗೆ ಪರಿಹಾರ ಏನು ಅಂತ ಕೇಳ್ತಾ ಹೋದಾಗ ಒಬ್ಬ ಮಹಾತ್ಮ ಹೇಳಿದ, ಏಕೋದಶೋ ಅಧ್ಯಾಯವನ್ನು 7 ಸಾರಿ ಪಠಿಸಿ ಅಭಿಮಂತ್ರವಾದ ಜಲದಿಂದ ನಿನ್ನ ದೋಷ ನಿವೃತ್ತಿಯಾಗುತ್ತದೆ ಎಂದು ಹೇಳಲು, ಅದರಂತೆಯೇ ಮಾಡಿ ಅವನು ಪಾಪ ವಿಮುಕ್ತನಾದನು. ಆದುದರಿಂದಲೇ ಈ 11ನೇ ಅಧ್ಯಾಯದ ಪಾರಾಯಣದ ಫಲವು ಸರ್ವ ಪಾಪ ನಿವೃತ್ತಿಯ ಮೂಲಕ ಪರಮಾತ್ಮ ಪದವಿಯ ಪ್ರಾಪ್ತಿ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. ಆದುದರಿಂದಲೇ ನಿಷ್ಕಲ್ಮಷತಯಾ ಚಯಂ ಪ್ರಾಪುಷ್ಟೇ ಪರಂಪದಂ ಏಕದಶಸ್ಯ ಸಮರ್ಥ್ಯ ದದ್ವಾಯುಷ್ಯ ಭವಿಷ್ಯತಿ ಅಂತ ಈ ಅಧ್ಯಾಯದ ಮಹತ್ವವನ್ನು ಸಂಕ್ಷಿಪ್ತವಾಗಿ ಕೇಳ್ತಾ ಬಂದರು. ಯಾಕಂದರೆ ಅಭಿರುಚಿ ಅಂತ ಇದಕ್ಕೆ. ಅಭಿರುಚಿ ಅಂದರೆ ಆಪೇಕ್ಷ. ಒಳ್ಳೆಯ ಕಾರ್ಯದಲ್ಲಿ ನಾವು ಆಪೇಕ್ಷೆ ಹೆಚ್ಚಾಗಬೇಕಾದ್ರೆ ನಾವು ಈಗ ವರ್ತಮಾನದಲ್ಲಿ ಮಾಡುವಂಥ ಕಾರ್ಯದಲ್ಲಿ ನಮಗೆ ತೃಪ್ತಿ ಆಗಬೇಕು. ಈಗ ತೃಪ್ತಿ ಇದ್ರೇ ಮುಂದೆ ಏನಾದ್ರು ಮಾಡಕ್ಕೆ ಬರ್ತದೆ. ಈಗನೇ ಅತೃಪ್ತಿಯಾದ ದುಃಖ ಅದಂದರೆ ಆ ದುಃಖದ ಮುಂದೆ ಏನು ಮಾಡಕ್ಕೆ ಬರೋದಿಲ್ಲ. ಆದರೂ ಕೂಡ ಈ ಶಕ್ತಿ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಪಾರಾಯಣ ಮಾಡೋರಂದರು. ಈಗ 12ನೇ ಅಧ್ಯಾಯ ಪ್ರಾರಂಭದಲ್ಲಿ ಮಲ್ಲೇಶೋಕಕ್ಕಿಂತ ಅನಂತ ರೀತಿಯ ಸಂಬಂಧಗಳನ್ನು ಇಲ್ಲಿ ಹೇಳಿ, ಇದನ್ನ ಏನು ಮಾಡಬೇಕು ಅಂದರೆ ನೀವು ಪಾಲನೆಯನ್ನು ಮಾಡ್ರಿ ಅನ್ನುವಂಥ ಉದ್ದೇಶದಿಂದ ನಮಗೆ ಹೇಳ್ತಾ, ಈ ಪ್ರಥಮ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಧ್ಯಾಯದಲ್ಲಿ ಅಂದರೆ ಭಕ್ತಿ ಯೋಗ ಅಂದರು. ನೀನೇನು ಮಾಡು, ಭಕ್ತಿಯಲ್ಲಿ ಕೂಡು. ಭಕ್ತಿ ಯೋಗ ಮಾಡು ಅಂತಲ್ಲ, ಭಕ್ತಿಯಲ್ಲಿ ನೀ ಕೂಡು. ಯೋಗ ಅಂದ್ರೆ ಏನು? ಕೂಡುವುದೇ ಯೋಗ. ಏವಂ ಸತತಯುಕ್ತಃ ಯೇ ಭಕ್ತ ತ್ವಾಂ ಪರ್ಯಪಪಾಸತೆ ಯೇ ಚ ಅಪಿ ಅಕ್ಷರಂ ಅವ್ಯಕ್ತಂ ತೇಷಾಂ ಕೆ ಯೋಗವಿತ್ತಾಮಃ. ಅಂದರೆ ಹಿಂದೆ ಅರ್ಜುನನ ಹೇಳಿದ್ದು ಮತ್ತು ಹಿಂದೆ ತಿಳಿಸಿದ ಪ್ರಕಾರ ಯಾವ ಅನನ್ಯ ಪ್ರೇಮ ಭಕ್ತರು ಅಂದರು. ಸತತಯುಕ್ತ ಅಂದ್ರೇನು? ನಿರಂತರವಾಗಿ ನನ್ನ ಧ್ಯಾನದಲ್ಲಿಯೇ ನಿರತರಾಗಿದ್ದು. ಉಪಾಸತೆ ಅಂದರೆ ಉಪಾಸನೆ ಮಾಡುತ್ತಾರೋ. ಮತ್ತು ಅಕ್ಷರಂ, ಯಾವುದು ಕ್ಷರ ನಾಶ ಆಗಲಾರದೆ ಯಾವಾಗಲೂ ಸಾಕ್ಷಿಯಾಗಿರುತ್ತದೆಯೋ ಅದೇ ಸಚ್ಚಿದಾನಂದ ಘನ ನಿರಾಕಾರವನ್ನೇ ಪೂಜಿಸುತ್ತಾರೆಯೋ ಆ ಎರಡೂ ಪ್ರಕಾರದ ಭಕ್ತರಲ್ಲಿ ಯೋಗಮಿತ್ತಮ ಅಂದರೆ ಅತ್ಯಂತ ಉತ್ತಮರಾದ ಯೋಗವತ್ತರು ಯಾರು ಅಂದರೆ ಮುಂದೆ ಈ ಅಧ್ಯಾಯದಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಕಾರಣ ಹೀಗೆ ಅತ್ಯಂತ ಉತ್ತಮರಾದ ಯೋಗವೇತ್ತರು ಅರ್ಥಾತ್ ಯಾರು ಅಂದರೆ ಅವರೇ ಬ್ರಹ್ಮಜ್ಞಾನಿಗಳು. ಉತ್ತಮ ಯೋಗ ಭಕ್ತರು ಅಂದರೆ ಶಿವಜೀವರಲ್ಲಿ ಏಕತೆಯನ್ನು ಪಡೆದವರೇ ಉತ್ತಮರು. ಹಾಗಾಗಿ ಮುಂದೆ ಈ ಒಂದು ನಿರ್ಗುಣ ಉಪಾಸನೆ ಅಂದರು. ಸಗುಣ ಉಪಾಸನೆಗಳ ಬೇರೆ, ನಿರ್ಗುಣವಾದ ಉಪಾಸನೆ ಬೇರೆ. ಉಪಾಸನೆಯಲ್ಲಿ 2-3 ಭಾಗವನ್ನು ಮಾಡಿ ಹಿಂದೆ ಸಾಕಷ್ಟು ನಮಗೆಲ್ಲ ತಿಳಿ ಹೇಳಲಾಗಿ ಈ ಒಂದು
ಮತ್ಕರ್ಮ ಕೃಣೋತ್ಪರೋ ಮಧ್ಯವಸ್ತಂಗವರ್ಜಿತ ನಿರೈರಸ್ವರ್ಭೂತೇಷು ಯ ಸ ಮಾಮೇತಿ ಪಾಂಡವ. ಇಲ್ಲಿ ಮತ್ಕರಂ ಕೃತ ಅಂದ್ರು ನಾವು ಮಾಡುವ ಕೆಲಸಗಳೆಲ್ಲವೂ ಏನಾಗಬೇಕು ಅಂದರೆ ಅವು ದೇವರ ಕೆಲಸಗಳಾಗಬೇಕು. ನಾವು ಊರಲ್ಲೇ ಮನೆ ಕೆಲಸ ಮಾಡುವ ಕೆಲವು ಸಂದರ್ಭದಲ್ಲಿ ಮೊನ್ನೆ ಸೋಗರೇಶ್ವರ ಸ್ವಾಮಿಗೆ ಮೊಸರುಬಾನ ಬುತ್ತಿ ಮಾಡಿದರು. ಹೌದಲ್ಲ, ಯಾರು ಉಳಿಲಾರದ ಮನೆಗೆ ಒಬ್ಬರು ಇಬ್ಬರು ಹೋಗಿ ತಮಗೆ ಕೈಲಾದ ಸೇವೆಯನ್ನು ಮಾಡಿ ಬಂದರು. ಕಾಯಿ ಪಲ್ಯ ಕೊಯ್ಯೋರು ಬೇರೆ, ಬೆಳ್ಳುಳ್ಳಿ ಸುಲಿಯೋರು ಬೇರೆ, ಮೆಣಸಿನಕಾಯಿ ಹಚ್ಚೋರು ಬೇರೆ. ಯಾಕೆ ಹೋಗಿ ಮಾಡಿದ್ರಲ್ಲಿ ಅಂದರೆ ಅದು ದೇವರ ಕೆಲಸ ಅಂತ. ಅದು ವರ್ಷದಲ್ಲಿ ಒಂದು ದಿನ ಬರುವಂಥ ಆ ಕಾರ್ಯದಲ್ಲಿ ಒಂದು ತಾಸು ಹೋಗಿ ದೇವರ ಕಾರ್ಯ ಅಂತ ನಾವು ಮಾಡ್ತೀವಿ, ಅದು ಉತ್ತಮ. ಮನೆಯಲ್ಲಿ ಆ ಕಾರ್ಯ ಮಾಡ್ತೀವೇನು? ಮನೆಯಲ್ಲಿ ಆ ಕಾರ್ಯ ಮಾಡಂಗಿಲ್ಲ. ಯಾವತ್ತೋ ಒಂದು ದಿನ ನೀನು ಹೋಗಿ ದೇವರ ಕಾರ್ಯ ಅಂತ ಮಾಡೋದಲ್ಲ, ಯಾವಾಗಲೂ ಪ್ರತಿನಿತ್ಯ ಮಾಡುವ ಕೆಲಸಗಳೆಲ್ಲವೂ ದೇವರ ಕೆಲಸ ಅಂತ ಮಾಡಬೇಕು ಯಾವಾಗಲೂ. ಹಾಗಾಗಿ ಇಲ್ಲಿ ಮಹಾತ್ಮರು ಅನಂತ ವಿಚಾರವನ್ನು ಹೇಳಿ ಈ ಶ್ಲೋಕದ ತಾತ್ಪರ್ಯ ಏನು ಅಂದರೆ, ಎಷ್ಟೆಷ್ಟೋ ವಿಧವಾದ ಅಭಿಪ್ರಾಯಗಳನ್ನ ಕೊಟ್ಟು ಸಗುಣ ಭಕ್ತರು ಕೀಳೆಂದು ಕೆಲವರು, ನಿರ್ಗುಣ ಭಕ್ತರು ಕಡಿಮೆ ಎಂದು ಕೆಲವರು, ಶ್ರೀಕೃಷ್ಣನ ತೀರ್ಮಾನದ ಗಮನವೂ ಇಲ್ಲದೆ ತಾವೇ ಖಂಡಿತವಾಗಿ ತೀರ್ಮಾನ ಮಾಡಿಕೊಂಡಿವಿ. ನಾವು ಸಗುಣ ನಿರ್ಗುಣವೆಂಬ ಭೇದವು ಸಾಧಕನ ದೃಷ್ಟಿಯಲ್ಲಿ ತೋರ್ತದ. ಸಾಧಕನ ದೃಷ್ಟಿಯಲ್ಲಿ ತೋರ್ತದೆ. ಯಾಕೆ? ಸಾಧಕನಲ್ಲಿ ಭೇದ ಅದ. ಭೇದ ದೃಶ್ಯ ಇದಂದ್ರೆ ಭೇದನೆ ಕಾಣ್ತದೆ. ಇದು ನೆಲಗನ್ನಡಿ ಅಲ್ಲ, ಚೂರುಗನ್ನಡಿ ಅಂತ. ನೆಲಗನ್ನಡಿ ಅಭೇದ ದೃಷ್ಟಿ, ಚೂರುಗನ್ನಡಿಯಲ್ಲಿ ಭೇದ ದೃಷ್ಟಿ. ಚೂರುಗನ್ನಡಿಯಲ್ಲಿ ನೋಡ್ರಿ, ನಿಮ್ಮದು ಒಂದೇ ಮುಖ ನೂರಾರು ಮುಖಗಳಾಗಿ ಕಾಣ್ತಾವ. ಒಂದೇ ಮುಖ ನೂರಾರು ಮುಖ. ನೆಲಗನ್ನಡಿಯಲ್ಲಿ ನೋಡ್ರಿ ಒಂದೇ ಕಾಣುತ್ತಲ್ಲ. ಅದು 100 ಕಣ್ಣಗನು ಒಂದೇ ಇದ್ದೆ, ಒಂದು ಕಣ್ಣಗನು ಒಂದೇ ಇದ್ದೆ. ಭ್ರಮೆಯಿಂದ ನಿನಗೆ ಅಲ್ಲಿ ಬಹಳ ಕಡಿತು, ಇಲ್ಲಿ ಒಂದು ಕಡಿತು. ಇದು ನಾವು ನೋಡತಕ್ಕಂಥ ದೃಷ್ಟಿ. ಪರಮಾತ್ಮನ ದೃಷ್ಟಿಯಲ್ಲಿ ಎರಡಕ್ಕೂ ಅತೀತವಾದ ಸಿದ್ಧ ಸ್ಥಿತಿಯಲ್ಲಿ ಇಲ್ಲವೇ ಇಲ್ಲ. ಆದೇನಿಲ್ಲಿ ಏನಿಲ್ಲ, ಭೇದವೆಂಬುದೇ ಇಲ್ಲ. ವಾದಿಸಲು ಇನ್ನೇನಂದ್ರು ಭೇದ ಎಂಬುದೇ ಇಲ್ಲ ಅಂದಾಗ ಅಲ್ಲಿ ವಾದ ಮಾಡೋದೇನದ? ಭೇದದಲ್ಲಿ ವಾದಕ್ಕೆ ಅವಕಾಶ ಅದ. ಎಲ್ಲಿ ಭೇದ ಅದ ಅಲ್ಲಿ ಅವಕಾಶ ಅದ. ಅವಕಾಶ ಅದಂದ್ರೆ ಅಲ್ಲಿ ಭೇದ ಅಂತ ಅರ್ಥ. ಅವಕಾಶ ಎಲ್ಲಿಲ್ಲ? ಅಭೇದದಲ್ಲಿ ಅವಕಾಶ ಇಲ್ಲ. ಹೌದಲ್ರಿ? ಅಂದ್ರೆ ಅಭೇದದಲ್ಲಿ ಭೇದ ಇಲ್ಲ ಅಂತ ಅರ್ಥ ಆಯ್ತಲ್ಲ. ಹೀಗೆ ಎರಡೂ ಸಾಪೇಕ್ಷಕ ಶಬ್ದಗಳಾದರೂ ಕೂಡ ಶ್ರೀಕೃಷ್ಣನು ಅರ್ಜುನನು ಕೇಳಿದ ಪ್ರಶ್ನೆಗೆ ನೇರವಾದ ಉತ್ತರವನ್ನು ಹೇಳದೆ, ಅರ್ಜುನ ಕೇಳಿದ ಪ್ರಶ್ನೆ ನೇರವಾಗಿ ಉತ್ತರ ಹೇಳಕ್ ಹೋಗಲ್ಲ ಅವರು. ಯಾಕೆ ಹೇಳಲ್ಲಂದ್ರೆ ಅದೇ ಪದ್ಧತಿಯನ್ನು ಬದಲಾಯಿಸಿ ಹೇಳ್ತಾನಂತ. ಅಲ್ಲಿಗೆ ಹೋಗೋದು ಗುಡಿಗೆ ಹೋಗಬೇಕಾಗ್ಯದ, ನೇರವಾಗಿ ಹೋಗಂತ ಹೇಳೋದು ಬೇರೆ. ಆದರೆ ಆ ಕ್ರಾಸಿಗೆ ಹೋಗಿ ಅಲ್ಲೊಂದು ಮಹಾದ್ವಾರ ಬರ್ತದ. ಮಹಾದ್ವಾರದ ಬಲಗಡೆ ಉಳಿದ್ರೆ ರೋಡ್ ಅದ. ರೋಡ್ ಹಿಡ್ಕೊಂಡು ಹೋದ್ರೆ ಸೀದಾ ಗುಡಿಗೆ ಬರ್ತದಂತ ದಾರಿ ತೋರಿಸಿದ. ಇವನು ನೇರವಾಗಿ ತೋರಿಸಿದ್ದು ಅದೇ, ಸುತ್ತ ಬಳಸಿ ತೋರಿಸಿದ್ರು ಅದೇ.
ಅದಕ್ಕಾಗಿ ಸುತ್ತು ಬೆಳೆಸಿ ಬೇರೆ ಪದ್ಧತಿಯಿಂದ ಕೃಷ್ಣನು ಅರ್ಜುನನು ಕೇಳಿದ ಪ್ರಶ್ನೆಗೆ ಇಲ್ಲಿ ಹೇಳುವಾಗ ಸಮಾಧಾನ ಸ್ಪಷ್ಟವಾಗಿ ಆಗಲಿ ಅಂತ. ಸುತ್ತಿ ಬೆಳೆಸಿ ಯಾಕೆ ಹೇಳ್ತಾರ? ಸಮಾಧಾನ ಸ್ಪಷ್ಟವಾಗಬೇಕಂತ, ಅನುಭವ ಸ್ಪಷ್ಟ ಆಗಬೇಕು, ಸಂಶಯ ಬರಬಾರದಲ್ಲಿ. ಆ ಕಾರಣದಿಂದ ನಾನು ಮೊದಲು ಒಂದು ಉದಾಹರಣೆಯನ್ನು ಹೇಳುತ್ತೇನೆ ಕೇಳಂತವ್ರು. ಒಂದು ಉದಾಹರಣೆ ಅದೇನು ಅಂದರೆ, ಒಬ್ಬ ಹೆಂಗಸಿಗೆ ಇಬ್ಬರು ಮಕ್ಕಳಿದ್ರು. ದೊಡ್ಡವನು ಪ್ರಾಪ್ತ ವಯಸ್ಕನು, ಸ್ವತಂತ್ರವಾಗಿ ತಿರುಗಲು ಶಕ್ತನು. ಎರಡನೆಯವನು ಚಿಕ್ಕವನು, ಎಳೆಯ ಮಗು, ತಾಯಿಯ ಆಶ್ರಯದಲ್ಲಿ ಬೆಳೆಯಬೇಕಾದವನು. ಹೌದಲ್ರಿ? ಮಗು ಚಿಕ್ಕದ ಅಂದ್ರೆ ಅದಕ್ಕೊಬ್ಬರ ಆಶ್ರಯ ಬೇಕಲ್ರಿ, ತಾಯಿ. ದೊಡ್ಡವನ ಸ್ವತಂತ್ರವಾಗಿ ಅವನು ಓಡಾಡಲಿಕ್ಕೆ, ತನ್ನ ಕಾರ್ಯ ಮಾಡಲಿಕ್ಕೆ ಸಾಮರ್ಥ್ಯ ಉಳ್ಳವನಾಗಿದ್ದ. ಇಬ್ಬರಲ್ಲಿ ನಿನಗೆ ಯಾರು ಶ್ರೇಷ್ಠ ಅಂತ ಕೇಳಿದ್ರೆ ಆಕೆ ಏನಂತ ಹೇಳಬೇಕು? ಇಬ್ಬರು ಆಕೆ ಮಕ್ಕಳಲ್ಲ, ಸ್ವತಂತ್ರವಾಗಿ ಶಕ್ತಿಯುತಾಗಿನ ಅವನು ಶ್ರೇಷ್ಠನು, ನಿನ್ನ ಆಶಯದಲ್ಲೇ ಬದುಕ್ತಾನಲ್ಲ ಇವನು ಶ್ರೇಷ್ಠನು ಅಂತ ಕೇಳಿದಾಗ ಏನು ಹೇಳ್ಬೇಕಂದ್ರೆ, ಒಂದು ಸಲ ಆ ದೇಶದಲ್ಲಿ ಯುದ್ಧವು ಬಂತು. ಯುದ್ಧ ಬಂದಾಗ ಸರ್ಕಾರದವರು ಮನೆಗೆ ಒಬ್ಬರಂತೆ ನಿರ್ಬಂಧವಾಗಿ ಸೈನ್ಯಕ್ಕೆ ಸೇರಿಸಿಕೊಳ್ಳುತ್ತಿದ್ದಾರೆ. ಸಮಯ ಹಂಗಿತ್ತದು. ಮನೆಗೊಬ್ಬರು ಯುದ್ಧರಂಗದಲ್ಲಿ ಸೇರಬೇಕು, ಒಲ್ಲೆವರು ಕೇಳ್ತಿದ್ದಿಲ್ಲ. ಆಕೆ ಮನೆಗೂ ಆ ಸರದಿ ಬಂತು. ಅವ್ರ ಮನೆಗೆ ಬರ್ಬೇಕಲ್ಲ. ಅಮ್ಮ, ನಿನ್ನ ಇಬ್ಬರು ಮಕ್ಕಳಲ್ಲಿ ಒಬ್ಬನನ್ನು ನಮಗೆ ಕೊಡಬೇಕು ಅಂತ ಆ ತಾಯಿಯನ್ನು ಕೇಳಿದರೆ ಆಕೆ ಏನು ಹೇಳುತ್ತಾಳೆ? ಕೊಟ್ಟೆ ಕೊಡಬೇಕಾಗಿ ಬಂದಲ್ಲಿ ದೊಡ್ಡ ಮಗನನ್ನೇ ಕೊಡುತ್ತಾಳೆ ವಿನಃ ಚಿಕ್ಕವನಲ್ಲ. ನೋಡ್ರಿ, ಆಜ್ಞೆ, ಸರ್ಕಾರದ ಆಜ್ಞೆ ಅಂದ್ರೆ ಕೊಡಬೇಕಂದಾಗ ದೊಡ್ಡ ಮಗನ ಕರ್ಕೊಂಡು ಹೋಗಲ್ಲ. ಹಾಗೆ ಯಾಕೆ ಹೇಳಿದ್ಲು ಅವನ್ನೇ ಕೊಡ್ತೀರಂದ್ರೆ, ಅವನು ಸ್ವತಂತ್ರನು, ಸಮರ್ಥನು, ಆ ಕಾರಣದಿಂದ ಅವನು ಕೊಡ್ತಾನಲ್ಲ. ಎಲ್ಲಾದ್ರೂ ಬದುಕಿ ಮನೆಗೆ ಬರ್ತಾನೆ ಇವನಂತ. ಅಂದ್ರೆ ಚಿಕ್ಕವನ ಯೋಗಕ್ಷೇಮಗಳು ಅವಳ ಮೇಲೆ ಆಧಾರಪಟ್ಟಿವೆ. ಸಣ್ಣ ಮಗುವಿನ ಯೋಗಕ್ಷೇಮ ತಾಯಿಯಲ್ಲಿ ಆಧಾರ. ಹಾಗಾಗಿ ಅವನನ್ನು ಬಿಟ್ಟು ಇರಲು ತಾಯಿ ಇಷ್ಟಪಡಲು, ಬಿಟ್ಟಿರಂಗಿಲ್ಲ. ಅಷ್ಟು ಮಾತ್ರದಿಂದಲೇ ತಾಯಿಗೆ ಚಿಕ್ಕವನು ಶ್ರೇಷ್ಠನೆಂದು ದೊಡ್ಡ ಮಗನು ಕನಿಷ್ಠನಂತ ಭಾವಿಸಬಾರದು. ಭಾವ ಮಾಡ್ತಾರನೆ ಯಾರು? ಇಲ್ಲ. ಅದರಂತೆ ಭಗವಂತನಿಗೆ ಭಕ್ತನು ಜ್ಞಾನಿಯು ಇಬ್ಬರೂ ಮಕ್ಕಳೇ. ಜ್ಞಾನಿ ಸ್ವತಂತ್ರ, ಅವನು ಅಜ್ಞಾನಿ ಪರತಂತ್ರ. ಅದಕ್ಕಾಗಿ ಭಕ್ತನು ಪರತಂತ್ರನನ್ನ, ಸ್ವತಂತ್ರ ಬಂದಿಲ್ಲ. ಜ್ಞಾನಿಗೆ ಸ್ವತಂತ್ರ ನೋಡೋನಿಗೆ. ಅದಕ್ಕೆ ಯಾರು ಶ್ರೇಷ್ಠರೆಂದು ಕೇಳಿದರೆ ಏನಂತ ಹೇಳ್ಬೇಕಪ್ಪ? ಏನಂತ ಹೇಳ್ತಾರೆ ಅಲ್ಲಿ? ಹಾಗೆ ಮೇಲೆ ಹೇಳಿದ ಇಬ್ಬರು ಮಕ್ಕಳ ತಾಯಿಯಂತೆಯೇ ಶ್ರೀಕೃಷ್ಣನು ಪ್ರವರ್ತಿಸಿದ್ದಾನೆ. ಸಗುಣ ಭಕ್ತನು ದೇವರ ಆಧಾರದ ಮೇಲೆ ಬದುಕ್ತಾನೆ. ಅವನು ಚಿಕ್ಕ ಮಗು ತಾಯಿಯ ಆಧಾರದಲ್ಲೇ ಬದುಕ್ತಲ್ಲ. ಅದಕ್ಕೆ ಅದಂತೆ ಇಲ್ಲಿ ಕೂಡ ಸಗುಣ ಭಕ್ತನು ದೇವರ ಆಧಾರದ ಮೇಲೆ ಇರಬೇಕಾದವನು. ಸುಶಕ್ತಿಯು ಅವರಿಗೆ ಇಲ್ಲ. ಅವನನ್ನು ಸಂಸಾರ ಸಮುದ್ರದಿಂದ ಉದ್ಧರಿಸುವ ಬಾಧ್ಯತೆಯು ಈಶ್ವರನದು. ಅವನು ಯಾರು ಆಡಿಸ್ಬೇಕ? ಮತ್ತೆ ಭಕ್ತನ ಯಾರು? ಭಗವಂತನಿಂದ ಆಡಿಸ್ಬೇಕಲ್ಲ. ಆ ಕಾರಣದಿಂದ
ಈ ನಿರ್ಗುಣ ಭಕ್ತರ ವಿಷಯ ಆಗಲ್ಲ. ಪರಮಾತ್ಮ ದೃಷ್ಟಿಯಲ್ಲಿ ಅವರು ಸರ್ವ ಸ್ವತಂತ್ರರು, ಸರ್ವತಂತ್ರರು, ಹೆಚ್ಚೆಂದು ಕಮ್ಮಿ ಎಂದು ತೂಗುವ ಸಾಧನಗಳೇ ಇಲ್ಲ. ಅವರು ಅತೀತರು, ಅವರು ನಿರ್ಗುಣರು. ಅವರು ಭಕ್ತರನ್ನ ಪ್ರೌಢನ ಸ್ಥಾನದಲ್ಲಿಯೂ ಸಗುಣ ಭಕ್ತರನ್ನ ಬಾಲಕರ ಸ್ಥಾನದಲ್ಲಿಯೂ ನಿಲ್ಲಿಸಿ ಪರಮಾತ್ಮನು ಸಮಾಧಾನವನ್ನು ಕೊಡುತ್ತಾನ ನಿರ್ಗುಣಕ್ಕೆ. ಅದಕ್ಕೆ ಯಾರನ್ನ ಅವಶ್ಯಕತೆ ಬಿದ್ದಾಗ ಲೋಕಕ್ಕೆ ಯಾರನ್ನ ತಗೊಂಡು ಹೋದ್ರೆ ಜ್ಞಾನಿಗಳು. ಯಾರು ಹುಟ್ಟಿ ಬಂದರು ಅಧರ್ಮವನ್ನು ನಷ್ಟ ಮಾಡಬೇಕಾದ್ರೆ ಕೃಷ್ಣ ಭಗವಂತನೇ ಬಂದ. ಅದಂತೆ ಈಗಿನ ಜಗತ್ತಿನಲ್ಲಿ ಕೂಡ ಜ್ಞಾನಿಗಳನ್ನ ಯಾಕೆ ಪುನಃ ಪುನಃ ಇಲ್ಲಿ ಸಗುಣ ರೂಪದಿಂದ, ಗುರು ರೂಪದಿಂದ, ಮಹಾತ್ಮ ಸಂತರ ರೂಪದಿಂದ ಯಾಕೆ ಕಳಿಸ್ತಾನ ಅಂತಂದ್ರೆ ಸೃಷ್ಟಿ ಸಮತ್ವವಾಗಿ ನಡಿಬೇಕಲ್ಲಪ್ಪ. ಹಾಗಾಗಿ ಸಗುಣ ಭಕ್ತರು ವಿಶ್ವವನ್ನ ವಿಶ್ವೇಶ್ವರನೆಂದು ತಿಳಿದು ಸೇವೆ ಮಾಡುವರು. ಜಗತ್ತೇ ಪರಮಾತ್ಮ, ಲಿಂಗ ಮಧ್ಯೆ ಜಗತ್ ಸರ್ವಂತ ತಿಳಿದವರು. ಅಂಗವೇ ಲಿಂಗ ಅಂತ ತಿಳಿದವರಲ್ಲ. ಈ 14 ಲೋಕ ಲಿಂಗದಲ್ಲೇ ಅಡಗಿದೆ. ಅಂದ್ರೇನು? ಇದು ಲಿಂಗ ಸ್ವರೂಪ ಅಂತ ಹೇಳ್ಬೇಕು, ಏನು ಅಂಗ ಸ್ವರೂಪ ಅಂತ ಹೇಳ್ಬೇಕು? ಲಿಂಗ ಸ್ವರೂಪನೇ ಅಂತ. ಅದಕ್ಕಾಗಿ ಈ ಪರಿಸರವನ್ನ, ಈ ಒಂದು ಲೌಕಿಕದ ಕಾಣುವ ಪ್ರಪಂಚವನ್ನ ಕಂಡು ಮಹಾತ್ಮರು ಅತ್ಯಂತ ಆಶ್ಚರ್ಯವನ್ನು ಪಟ್ಟು ಹೂವಿನಲ್ಲಿ, ಹಣ್ಣಿನಲ್ಲಿ, ಮರದಲ್ಲಿ, ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ, ಗುಬ್ಬಿ, ಕಾಗೆ ಎಲ್ಲದರಲ್ಲೂ ಕೂಡ ಆ ಪರಮಾತ್ಮ ಸ್ವರೂಪ ಅಂತ ತಿಳಿದು ಅವುಗಳನ್ನು ನೋಡಿ ಅದರಲ್ಲಿ ಆನಂದಪಟ್ಟು ಈ ವಿಶ್ವವನ್ನ ನೋಡಿ ಬರೆದಂಥ ಕವಿಗಳಿಗೆ ಇನ್ನೂ ಮುಗದೇ ಇಲ್ಲ ಅವರು ವಿಶ್ವವನ್ನು ನೋಡಿ. ಯಾಕಂದ್ರೆ ಅದು ವಿಶ್ವರೂಪ ಆದ ಪರಮಾತ್ಮ ಸ್ವರೂಪ ಆದಂತಲ್ಲಿ. ಹೀಗೆ ಪ್ರಪಂಚವೇ ಪರಮಾತ್ಮನೆಂತ ಪ್ರತಿಪಾದನೆ ಮಾಡಿದಂಗೆ ಆತಿಲ್ಲೀಗ. ಪ್ರಪಂಚವೇ ಪರಮಾತ್ಮ. ಈ 12ನೇ ಅಧ್ಯಾಯದಲ್ಲಿ ಸಗುಣ ಭಕ್ತಿಯ ಸ್ವರೂಪವೂ ಅದೇ. ಸಗುಣ ಭಕ್ತಿಯ ಸ್ವರೂಪನು ಅದೇ ರೀತಿಯಾಗಿ ನೋಡಂತಾರವರು. ಬಾಯಾರಿದ ಮನೆಗೆ 1 ಲೋಟ ನೀರು ಕೊಟ್ಟೆವೆಂದರೆ ನಾವು ತಿಳ್ಕೋಬೇಕು, ಯಾವನೋ ನೀರಡಿಕೆಯಾಗಿ ಅಂತ ಬಂದಿದ್ದ 1 ಲೋಟ ನೀರು ಕೊಟ್ಟೆ ಅಂತ ತಿಳ್ಕೊಬೇಡ. ಆ 1 ಲೋಟ ನೀನು ಕೊಟ್ಟದ್ದು ಪರಮಾತ್ಮನಿಗೆ ಸೇರುತ್ತದೆ ಅಂತ ಭಾವಿಸ್ಬೇಕು ನೋಡ್ರಿ. ಭಾವ ಬರೋದು ಬಹಳ ಕಷ್ಟ ಅದ. ಅದಕ್ಕೆ ಅನುಭಾವ 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 ಅಂತ ಅಲ್ಲೆಲ್ಲಿ ಎಲ್ಲ ಕಡೆ ಅನುಭಾವ ಅಂತ ಇಟ್ಟಾರ. ನಾವು ಕೊಟ್ಟಂತ ನೀರು ನನ್ನಂತೆ ಒಬ್ಬ ನರರೂಪವನ್ನ ಧರಿಸಿ ಈಗ ಜಗತ್ತಿನಲ್ಲೇ ಹುಟ್ಟಿದಂತ ಒಬ್ಬ ಮಾನವನಿಗೆ ಕೊಟ್ಟಿನೆಂಬ ಭಾವ ನಮ್ಗೆ ಬರಂಗಿಲ್ಲ. ಏನೊಬ್ಬನು ಬಂದಿದ್ದ, ಅವನ ಕೀಳು ದೃಷ್ಟಿಯಿಂದ ನೋಡಿ ಒಂದಿಷ್ಟು ನೀರು ಕೊಟ್ಟಿವಿ ಅಂತ ಹೇಳ್ತೀವಲ್ಲ, ಪರಮಾತ್ಮನಿಗೆ ಕೊಟ್ಟಿವಿ ಅಂತ ತಿಳ್ಕೊಂಬರು ಎಷ್ಟು ಮಂದಿ ಯಾರು? ಬಹಳ ಕಷ್ಟ ಅದ. ಹಾಗೆ ಅದು ಕೇವಲ ಭಾವನೆ ಮಾತ್ರವಲ್ಲ, ನಿಜಕ್ಕೂ ಅಷ್ಟೇ. ಯಾಕಂದ್ರೆ ಎಲ್ಲ ದೇಹದಲ್ಲಿ ಇದ್ದು ಊಟ ಮಾಡುವವನು ವೈಶಾನರ ಪರಮಾತ್ಮನೇ, ಅವನೆಲ್ಲ. ನಾವೇನ್ ತಿಳ್ಕೊಂಡೆ ಊಟ ಯಾರೋ ಮಾಡ್ತಾರ, ನೀರು ಯಾರೋ ಕುಡಿತಾರ, ಎಲ್ಲವೂ ಪರಮಾತ್ಮನಿಗೆ ಭಗವಂತನಿಗೆ ಸೇರ್ತಾವ. ಈ ಪಿಂಡಾಣದಲ್ಲಿ ನೋಡ್ಕೋಬೇಕು ಮೊದಲ. ಅದಕ್ಕೆ ಊಟ ಮಾಡುವಾಗ ಕೂಡ ಧ್ಯಾನವನ್ನು ಮಾಡಿ ಸ್ತೋತ್ರವನ್ನು ಹೇಳಿ
ಯಾಕೆ ಪ್ರಸಾದ ಮಾಡ್ತಾರೆ ಅಂದರೆ ಅದು ಭಗವಂತನಿಗೆ ಮುಟ್ತದದು. ಎಲ್ಲಾದರೂ ಸ್ವಾಮಿಗಳಿಗೆ ಗಣಗಳಿಗೆ ಪಂಥಿ ಗಣಗಳು ಊಟ ಮಾಡಿಸುವಾಗ ಅಲ್ಲಿ ಸಾಸ್ತಾಂಗ ಹಾಕಿದಾಗ ಆಮೇಲೆ ಪ್ರಸಾದ ಸ್ವೀಕಾರ ಮಾಡ್ತಾರೆ, ಹೌದಿಲ್ರಿ? ಮನ್ಯಾಗ ಅಲ್ಲಿ ಯಾರಿಗಿನ ಭಿಕ್ಷುಕರಿಗೆ ಊಟ ಮಾಡುವಾಗ ಆ ಮಂತ್ರ ಅಂತಾರೆ, ಯಾಕೆ ಅದು ಯಾರಿಗೆ ಹೋಗ್ತದಂತ, ಅದು ಸ್ವಾಮಿಗಳಿಗೆ ಮುಟ್ತದಂತ ತಿಂತೀವಿ ನಾವು. ಹಂಗಲ್ಲ, ಸರ್ವತ್ರ ಪರಮಾತ್ಮನಿಂದನೇ ವಿಶ್ವವೆಲ್ಲವೂ ಪೂಜೆ ಮಾಡಿದ್ರು ಪರಮಾತ್ಮನಿಗೆ ಹೋಗ್ತಾವ. ಒಂದು ಹೂ ಹೇರಿಸಿದ್ರು ಕೂಡ ಭಗವಂತನಿಗೆ ಹೋಗ್ತಾವ. ಆದರೆ ಸಗುಣ ರೂಪದಲ್ಲಿ ಆ ಭಾವ ಬರಬೇಕಾಗಿದ್ರೆ ಅರ್ಚಿಸು, ಕೀರ್ತಿಸು, ವಂದಿಸು, ನಮಿಸು ಅಂತ. ಯಾರನ್ನ? ಅಂತ ಮಹಾತ್ಮರನ್ನ, ಅಂಥ ಜ್ಞಾನಿಗಳನ್ನ, ಸಾಕ್ಷಾತ್ ಭಗವಂತನ ಸ್ವರೂಪನಾದಂಥ ಒಬ್ಬ ಮಹಾತ್ಮನಿಗೆ ಪೂಜೆ ಮಾಡಿದ್ರೆ ನೀನು ಇಡೀ ವಿಶ್ವದಲ್ಲಿ ಅಡಿರುವಂಥ ಭಗವಂತನಿಗೆ ಪೂಜೆ ಮಾಡಿದಂಗಾಗ್ತದೆ. ಅವನನ್ನ ಅರ್ಚಿಸು, ಪೂಜಿಸು, ಕೀರ್ತಿಸು, ಅವನ ನಾಮಸ್ಮರಣೆಯನ್ನು ನೀನು ಅಂತೋರ್ದು ಮಾಡಿದರೆ ಸಾಕ್ಷಾತ್ ಭಗವಂತನನ್ನೇ ಮಾಡಿದಂಗಾಗ್ತದೆ. ಅಂಥ ಒಬ್ಬ ವ್ಯಕ್ತಿಯನ್ನ ನೀನು ಪೂಜಿಸಿದರೆ ಭಗವಂತನ ಪೂಜೆ ಮಾಡಿದಂಗಾಗ್ತದ. ಅಂಥವರಿಗೆ ನಮಿಸಿದರೆ ಪರಮಾತ್ಮನಿಗೆ ನಮಸ್ಕಾರ ಮಾಡಿದಂಗಾಗ್ತದೆ. ಈ ರೀತಿ ಭಾವ ಇಟ್ಟುಕೊಂಡು ಮಾಡುವುದೇ ಭಕ್ತಿ. ನಾವು ಮಾಡೋ ಭಕ್ತಿಗೆ ಈ ಭಕ್ತಿಗೆ ಎಷ್ಟು ವ್ಯತ್ಯಾಸ, ಬಹಳ ಬಹಳ ದೂರ. ಹಾಗಾಗಿ ನಿರ್ಗುಣ ಭಕ್ತರಲ್ಲೇ ಏನಪ್ಪಾ ಅಂದ್ರೆ, ನಿರ್ಗುಣ ಭಕ್ತರ ದೃಷ್ಟಿಯಲ್ಲಿ ಈ ಪ್ರಪಂಚ ಅವರು ಮೊದಲೇ ತಿಳ್ಕೊಂಡಾರ, ಇದು ಕನಸಿನಂದದಿ ತೋರುವ ಜಗವಿದೆಲ್ಲ, ತೋರ್ಪವಿ ಜಗವಿದೆಲ್ಲ ಕನಸಿನಂದದಿ ಎಂದು. ಕನಸಿನಲ್ಲಿ, ಸ್ವಪ್ನದಲ್ಲಿ ಏನೋ ಘಟನೆ ನಡೆದು ಎಚ್ಚರದಲ್ಲಿ ಹೇಗೆ ಸುಳ್ಳು, ಅದೇ ರೀತಿ ತೋರುವಂತೆ ಈ ಪ್ರಪಂಚ ಅಂದ್ರೇನು, ದೇಹ ಅಂತ ಅರ್ಥ ಮಾಡೋದು. ಈ ದೇಹ ಮಿಥ್ಯಾ ರೂಪವಾಗಿ ತೋರುತ್ತದೆ ಅಂತ ಗೊತ್ತವರಿಗೆ. ಯಾರಿಗೆ? ನಿರ್ಗುಣ ಭಕ್ತರಿಗೆ. ಹಾಗಾಗಿ ಇದು ನಾಮರೂಪ ವಿಡಂಬನೆ, ವಸ್ತ್ರ ದೃಷ್ಟಿ ಮಿಥ್ಯೆ, ಸೂತ್ರ ದೃಷ್ಟಿ ಸತ್ಯ. ಅಂದ್ರೆ ನಾವು ಅವರು ವಸ್ತ್ರವನ್ನ ನೋಡಿದ್ರೆ ಕೆಲವು ಮಂದಿ ಸೂತ್ರವನ್ನು ನೋಡ್ತಾರೆ. ನಾವೆಲ್ಲೇನೋ ಹೋದ್ರೆ ಬಟ್ಟೆ ಅಂತೀವಿ ಇದಕ್ಕೆ, ಹೌದಲ್ರಿ? ವಸ್ತ್ರ ನಮ್ಮೆಲ್ಲರಿಗೆ ವಸ್ತ್ರ ದೃಷ್ಟಿ ಅದ. ಆದರೆ ನಿರ್ಗುಣ ಭಕ್ತರಿಗೆ ಸೂತ್ರ ದೃಷ್ಟಿ ಇರ್ತದೆ. ಸೂತ್ರ ಏನಪ್ಪ? ಅದಕ್ಕ ಒಂದು ಎಳೆ ದಾರಲ್ಲ. ಹಾಗಾಗಿ ದಾರಗಳನ್ನ, ಈ ವಸ್ತ್ರ ದೃಷ್ಟಿಯನ್ನು ನೋಡಿದಾಗ, ಸೂತ್ರ ದೃಷ್ಟಿಯನ್ನು ನೋಡಿದಂಥ ವ್ಯಕ್ತಿ ಹಲವು ದಾರಗಳಿಂದ ಈ ವಸ್ತ್ರ ಆಗ್ಯದ ಅಂತ ತಿಳ್ಕೊಂಡ. ಹಲವು ದಾರಗಳಿಂದ ವಸ್ತ್ರ ಆಗ್ಯದ. ಆ ದಾರಗಳನ್ನ ಒಂದೊಂದು ಎಳೆ ಎಳೆಯಾಗಿ ತೆಗೆದು ಹಾಕಿದ್ರೆ ಅಲ್ಲಿ ವಸ್ತ್ರ ಇಲ್ಲದ. ವಸ್ತ್ರ ಇರ್ತನಲ್ಲಿ ಇಲ್ಲ. ಅದರಂತೆ ಪರಮೇಶ್ವರನೇ ಸತ್ಯ. ವಸ್ತು ಎಂಬ ಪ್ರಪಂಚ ಅನ್ನುವುದು ಇಲ್ಲೇ ಇಲ್ಲ. ಅದರಲ್ಲಿ ಸೂತ್ರ ದಾರ ಹೆಂಗದ, ಅದಂಗ ಪರಮೇಶ್ವರನೇ ಆನ ಸತ್ಯವಾಗ್ಯದ. ಅಲ್ಲಿ ವಸ್ತ್ರ ಮಿಥ್ಯೆ ಆಯ್ತು, ದಾರ ಸತ್ಯ ಆಯ್ತು. ನೋಡ್ರಿ, ಪ್ರಪಂಚ ಮಿಥ್ಯೆ ಆಯ್ತು, ಈಶ್ವರ ಸತ್ಯ ಅದ. ಬ್ರಹ್ಮ ಸತ್ಯ ಜಗನ್ಮಿಥ್ಯೆ ಅಂದ್ರೆ ಹಿಂಗೆ ತಿಳ್ಕೋಬೇಕು. ಸುಮ್ಮನೆ ಬ್ರಹ್ಮ ಸತ್ಯ ಜಗನ್ಮಿಥ್ಯ
ಹಾಗಾಗಿ ಆತನು ಅಕ್ಷರನು ಕ್ಷಯನಾಶಗಳು ಇಲ್ಲದವನು. ಬಟ್ಟೆಯಲ್ಲಿ ಎಳೆ ತೆಗೆಯಬೇಕಂತ, ಎಳೆಯಿಂದ ದಾರಿಯಲ್ಲಿ ತೆಗಿತೀರಿ. ಬಟ್ಟೆಯಿಂದ ಎಳೆ ತೆಗೆ ಬಂತು, ಎಳೆಗಿದ್ದ ದಾರಿಯಲ್ಲಿ ತೆಗಿತೀರಿ. ದಾರವೇ ಎಳೆ, ಎಳೆವೇ ದಾರ. ಅದನ್ನು ಬೇರ್ಪಡಿಸೋಕ್ಕಾಗಲ್ಲ. ಅಂದು ಏನು ಉಳಿತಲ್ಲ, ಸತ್ಯವಾಗಿ ಅದು ನಾಶವಿಲ್ಲದ ದಾರ ಉಳಿದಂತೆ ಅವಿನಾಶಿಯಾದ ಪರಮಾತ್ಮನೇ ಜಗತ್ತಿನಲ್ಲಿ ಉಳಿತಾನ. ಉಳಿದವೆಲ್ಲವೂ ನಾಶ ಆಗ್ತವೆ, ಎಲ್ಲವೂ ನಾಶ. ಹಾಗಾಗಿ ಆತನು ಅವ್ಯಕ್ತನು ಪ್ರತ್ಯಕ್ಷಾದಿ ಪ್ರಮಾಣಗಳಿಗೆ ವ್ಯಕ್ತವಾಗುವನಲ್ಲ. ಪ್ರತ್ಯಕ್ಷ ಪ್ರಮಾಣಕ್ಕೆ ಗೊತ್ತು ಆಗುವನಲ್ಲ, ತೋರುವನು ಅಲ್ಲ ಅಂತ. ಮತ್ತೆ ಅನುಮಾನ ಪ್ರಮಾಣಕ್ಕೂ ಕಾಣ್ತಾನೇನಂದ್ರೆ ಅನುಮಾನ ಪ್ರಮಾಣಕ್ಕೂ ಇಲ್ಲ. ಮತ್ತೆ ಇನ್ನು 6 ಪ್ರಮಾಣಗಳೇನಾವಲ್ಲ, ಶಬ್ದ ಪ್ರಮಾಣ, ಅದಕ್ಕೂ ಕೂಡ ತಿಳಿಯೋದಕ್ಕಲ್ಲ. ಯಾಕಂದ್ರೆ ಅಲ್ಲಿ ಪ್ರಮಾಣಗಳಿಗೆ ಅತೀತನಾದವನು ಅಪ್ರಮಾಣ ನಮ್ಮ ಕೂಡಲ ಸಂಗಮ ದೇವ. ಪ್ರಮಾಣಕ್ಕೆ ನಿಲ್ಕಲಾರ್ದು ಯಾವುದು? ಅದು ಆತ್ಮ. ಕಣ್ಣಿಗೆ ಕಾಣುವುದು ಏನೇನಾದ ಅದೆಲ್ಲ ಅನಾತ್ಮ. ಕಿವಿಲಿ ಕೇಳಿದ ಏನೇನಾವ ಅವೆಲ್ಲವೂ ಅನಾತ್ಮ. ನಾಶಕದಿಂದ ಏನೇನು ವಾಸನೆಗಳಾವೋ ಅವೆಲ್ಲವೂ ಅನಾತ್ಮ. ನಾಲಿಗೆಯಿಂದ ಏನೇನು ರುಚಿಗಳಾವೋ ಅವೆಲ್ಲವೂ ಅನಾತ್ಮ. ಹೀಗೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಾದಿಗಳು ಒಂದೊಂದು ಇಂದ್ರಿಯಗಳಿಗೆ ಗೋಚರ ಆಗ್ತವಂದ್ರೆ, ತಿಳಿತವಂದ್ರೆ, ತಿಳಿಸಿಕೊಳ್ಳುವ ವಸ್ತು ಅದು ಆತ್ಮ ಅಲ್ಲ. ಯಾಕಂದ್ರೆ ಅದು ಅವ್ಯಕ್ತ ಅಂತ ಅದಲ್ಲ, ಅದು ವ್ಯಕ್ತ ಆಗೋದಿಲ್ಲ. ಅದು ಅಂದಾಗ ಮನೋವಾಕ್ಯಗಳಿಗೆ ತಿಳಿಯುವವನು ಅಲ್ಲ. ಅಂಥ ತತ್ವವನ್ನು ಉಪಾಸನೆ ಮಾಡುವವರು ಸೋ ಅಹಂ ಭಾವಪರರು, ನಿರ್ಗುಣ ಉಪಾಸಕರು. ಅವರ ದೃಷ್ಟಿಯಲ್ಲಿ ವಿಶ್ವವೆಂಬುದೊಂದು, ವಿಶ್ವೇಶ್ವರನೆಂಬುದೊಂದು 2 ವಸ್ತುಗಳಿಲ್ಲ ಅಂತ ಅವರಂದರು. ದಾರ ಬಿಟ್ಟು ವಸ್ತ್ರ ಇಲ್ಲ, ವಸ್ತ್ರ ಬಿಟ್ಟು ದಾರ ಹೇಗಿಲ್ಲವೋ ಅವೆರಡೂ ವಿಚಾರ ಮಾಡಿದಾಗ ಒಂದೇ ಅಲ್ಲ. ದಾರದಲ್ಲಿ ಇದ್ದದ್ದೇ ವಸ್ತ್ರದಲ್ಲಿ ಅದ, ವಸ್ತ್ರದಲ್ಲಿ ಇದ್ದದ್ದೇ ದಾರದಲ್ಲಿ ಅದ. ಮತ್ತೆ ಕೂಡಿಸ್ಬೇಕಲ್ಲ. ಸಾಮಾನ್ಯ ಭೇದ ದೃಷ್ಟಿಯಿಂದ ನೋಡಿದಾಗ 2 ಆದವು, ಅಭೇದ ದೃಷ್ಟಿಯಿಂದ ನೋಡಿದಾಗ ಒಂದಾದವಲ್ಲ. ಅದಕ್ಕಾಗಿ ಅನಂತ ಜೀವಕೋಟಿಗಳ ಸಮೂಹದಿಂದ ಇದು ಪ್ರಪಂಚ ಆಗ್ಯದ. ಏಕಜೀವಿ ದೃಷ್ಟಿಯಿಂದ ನೋಡಿದರೆ ಇದು ಒಂದು ಜೀವಾತ್ಮ ಅಂತ ಆಗ್ಯದ. ಪ್ರಪಂಚ ಅಂದ್ರೆ ಪರಮಾತ್ಮ, ಇದು ಜೀವಾತ್ಮ. ಈ ಪರಮಾತ್ಮ ಜೀವಾತ್ಮ ದೃಷ್ಟಿ 2 ಯಾಕಾದವು ಅಂದ್ರೆ ವಸ್ತ್ರ ದೃಷ್ಟಿ, ದಾರ ದೃಷ್ಟಿಯಲ್ಲಿ ವ್ಯತ್ಯಾಸ ಇದ್ದಂಗ. ವಸ್ತ್ರ ದೊಡ್ಡದಾಗ್ತದೆ, ದಾರ ಚಿಕ್ಕದಾದಲ್ಲಿ. ಅದರಂತೆ ಉಪಾಧಿಗಳ ದೃಷ್ಟಿಯಿಂದ ಜೀವ ಇಲ್ಲಿ ಚಿಕ್ಕವನಾಗ್ಯಾನ, ಉಪಾಧಿ ದೃಷ್ಟಿಯಿಂದ ಪರಮಾತ್ಮ ದೊಡ್ಡವನಾಗ್ಯಾನ. ನೋಡ್ರಿ, ಪರಮಾತ್ಮನಲ್ಲಿರೋದು ಅದೇ ಸಚ್ಚಿದಾನಂದ, ಜೀವಾತ್ಮನಿರೋದು ಸಚ್ಚಿದಾನಂದ. ಹೀಗೆ ನಿರ್ಗುಣ ಉಪಾಸಕರಲ್ಲಿ ಅಭೇದ ದೃಷ್ಟಿಯಿಂದ ನೋಡುವ ಯೋಗ ಏನದ ಅದು ನಿಜವಾದ ಭಕ್ತಿ ಯೋಗ. ಅದಕ್ಕೆ ಭಕ್ತಿ ಯೋಗ. ಒಂದು ವಿಧದಲ್ಲಿ ವಿಚಾರ ಮಾಡಿದರೆ ಸರ್ವಾಂತರ ಯಾಮಿಯಾದ ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹದಿಂದ ಶ್ರದ್ಧಾ, ಭಕ್ತಿ, ವಿಶ್ವಾಸ, ಸಹಾನುಭೂತಿಗಳಿಂದ ನಮ್ಮ ಕಾರ್ಯಕ್ರಮವು ನೆರವೇರುತ್ತಾ ಹೋಗುತ್ತಿದೆ.
ಸರ್ವೇಶ್ವರನು ಮುಂದೆಯೂ ಕೂಡ ಈ ರೀತಿಯಾಗಿ ನಮಗೆ ಪ್ರೋತ್ಸಾಹಗಳನ್ನು ದಯಪಾಲಿಸಿನೆಂದು ಇದು ಬೇಡಿಕೊಳ್ಳುವುದು ಅಂತ. ಇದು ಬೇಡಿಕೆ. ಹಿಂದೆನೂ ಇದೇ ಪ್ರಕಾರ ಬಂದೀವಿ, ಮುಂದೆಯೂ ಅದೇ ಪ್ರಕಾರ ಹೋಗುವಂಗ ನನಗೆ ಪ್ರೋತ್ಸಾಹವನ್ನು ಕೊಟ್ಟು ಬೆನ್ನನ್ನು ಚಪ್ಪರಿಸಿ ಹೌದು ಹೌದನ್ನುವಂಗ ಜಗತ್ತಿನಲ್ಲಿ ಯಾರೂ ಮಾಡಲಾರದ ಕಾರ್ಯವನ್ನು ನೀನು ಮಾಡುತ್ತಿದ್ದಿ, ನೀನು ಶ್ರೇಷ್ಠನಿದ್ದಿ ಅಂತ ನನಗೆ ಪ್ರೋತ್ಸಾಹವನ್ನು ಕೊಟ್ಟು ಕೊಟ್ಟು ಇನ್ನೂ ಮುಂದೆ ಕಳಿಸು ಅಂತ ಬೇಡುವುದಿಲ್ಲ. ಯಾಕಂದ್ರೆ ಮೋಕ್ಷ ಅಂದ ತಕ್ಷಣ ಅದು ನಿಲ್ಲೋದಲ್ಲ. ಅದು ಯಾವಾಗ ಮುಗಿತದ ಅಂತ ಹೇಳಕ್ ಬರಂಗಿಲ್ಲ, ಯಾವ ಜನ್ಮದಾಗ ಹೋಗ್ತದೆ ಕಡಿಗಾತಂತ ಹೇಳಕ್ ಬರಂಗಿಲ್ಲ. ಆ ಕಾರಣದಿಂದ ಉಪಾಸಕನು ಮಾಲೆಕಾರನಂತವನು ಹೂಮಾಲೆಯನ್ನು ಕಟ್ಟುವನು ತಾಳ್ಮೆಯಿಂದ ಗಿಡಗಳಿಂದ ಹೂಗಳನ್ನು ಮೊದಲು ಅರಿಬೇಕು. ಯಾರು ಹೂಮಾಲೆ ಕಟ್ಟುವಂಥ ಜೀರಂತೀವಲ್ಲ ಅವರು ಗಿಡ ಹತ್ತಿ ಭಾಳ ಸೂಕ್ಷ್ಮವಾಗಿ ಅರಿಬೇಕು. ನಾವು ಬಿಲ್ಪತ್ರಿ ಹರಿದಂಗೆ ಬನ್ನಿ ತಪ್ಪರಿ ಹರಿದಂಗೆ ಸರ್ವ ಜಗ್ಗದಲ್ಲ, ಭಾಳ ಸೂಕ್ಷ್ಮ. ಮತ್ತೆ ಹಾರವನ್ನು ಕಟ್ಟುವಾಗ ಯಾವ ಹೂವನ್ನು ಎಲ್ಲಿ ಇಡಬೇಕು ಅಲ್ಲಿಯೇ ತಿಳಿದೇ ಇಡಬೇಕು, ವಿನ ತಿಳಿಲಾರ್ದೆ ಇಡಕ್ಕೆ ಹೋಗಬಾರ್ದು. ಎಲ್ಲ ನೆಟ್ರಾಯ್ತಂದ್ರೆ ಯಾವ ಹೂವು ಎಲ್ಲಿಡಬೇಕು, ಆಗಲೇ ಹೂವಿನ ಹಾರವು ಶೋಭಾಯಮಾನವಾಗುತ್ತದೆ. ಎಷ್ಟು ಚಂದ ಕಟ್ಟ್ಯಾರ ನೋಡಪ್ಪ ಮಾಲೆ, ಅದು ಚಂದ ಅದ, ಅದು ತಗೊಂಬಂತೀವಿ ನಾವು. ಚಂದ ಇಲ್ಲ ಮದು ಹೂವಿನಿಂದ ಆಗ್ಯದ, ನಮಗೆ ಚಂದ ಕಾಣೋದು ಹೂವಿನಿಂದ ಆಗ್ಯದ. ಮತ್ತು ಅದೇ ಯಾಕೆ ಚಂದ ಕಾಣಲ್ಲ, ಇದ್ಯಾಕೆ ಚಂದ ಕಾಣ್ತದ? ಜೋಡಣೆಯಲ್ಲಿ ವ್ಯತ್ಯಾಸ. ಇವನು ಕಟ್ಟುವ ಬುದ್ಧಿವಂತ ಆಕರ್ಷಣೆ ಮಾಡ್ಕೊಂಡು ನೋಡಿದ ತಕ್ಷಣ ಇದನ್ನು ತಗೋಬೇಕು. ಆ ಪ್ರಕಾರ ಹಾಗೆಯೇ ಉಪನ್ಯಾಸಕನು ಕೂಡ ಅನೇಕ ಶಾಸ್ತ್ರಗಳಿಂದ ಅನೇಕ ವಿಷಯಗಳನ್ನು ಸೇಕರಿಸಬೇಕು. ಅನೇಕ ಶಾಸ್ತ್ರಗಳವ, ಅವನ್ನ ನೀನೇನು ಮಾಡಬೇಕು, ಸೇಕರಿಸ್ಬೇಕು ಅಂದರೆ ನಿನ್ನಲ್ಲಿ ತಯಾರಿಯಾಗಬೇಕು. ಮತ್ತು ಬಹಳ ಅವಲ್ಲಿ ಶಾಸ್ತ್ರಗಳು, ಮತ್ತು ಎಲ್ಲ ಶಾಸ್ತ್ರ ಕೇಳಕ್ಕಾಗ್ತದೇನು ಅಂದರೆ ಯಾವ ಒಂದು ಶಾಸ್ತ್ರವನ್ನು ಕೇಳಿದರೆ ಎಲ್ಲ ಶಾಸ್ತ್ರಗಳನ್ನ ಕೇಳಿದಂಥ ಅನುಭವ ಆಗ್ತದಲ್ಲ, ಆ ಒಂದು ಶಾಸ್ತ್ರವನ್ನು ಕೇಳಿದರೆ ಸಾಕು, ಎಲ್ಲವನ್ನು ಕೇಳಿದಂತೆ. ಹಂಗ ಎಷ್ಟು ಮಂದಿ ಕೇಳ್ಯಾರಂತೆ ಜಗತ್ತಿನಲ್ಲಿ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಇದು ಷಡ್ಲಿಂಗ ಪೂರ್ವಕವಾಗಿ ಶಾಸ್ತ್ರಗಳನ್ನ ಹೇಳಬೇಕು, ಶಾಸ್ತ್ರಗಳನ್ನ ಕೇಳಬೇಕಂತ. ಷಡ್ಲಿಂಗ ಪೂರ್ವಕವಾದ ಶಾಸ್ತ್ರ ಯಾರದೇ ಇರಲ್ಲ. ಯಾವ ಮಹಾತ್ಮನಿಗೆ ಯಾರು ಯಾವ ಕುಲದವರೇ ಬರಲಿ, ಯಾವ ಜಾತಿಯವರೇ ಬರಲಿ, ಅದಕ್ಕೆ ಜಾತಿ ಇಲ್ಲ, ಕುಲ ಇಲ್ಲ, ರೂಪ ಇಲ್ಲ, ನಾಮಿಲ್ಲ. ಅಂತ ಷಡ್ಲಿಂಗ ಪೂರ್ವಕ ಶಾಸ್ತ್ರದಲ್ಲಿ 4 ವೇದಗಳ 4 ವೇದ, 28 ಆಗಮ, 18 ಪುರಾಣ, ರಾಮಾಯಣ ಮಹಾಭಾರತ ವಿಷಯ ಎಲ್ಲವೂ ಕೂಡ ಅಲ್ಲಿ ಬಂದೇ ಇರ್ತವೆ. ಅಷ್ಟು ತಿಳ್ಕೊಂಡ್ರೆ ಸಾಕು. ತಿಳ್ಕೊಂಡ ಮೇಲೆ ಇವನು ಹೂ ಕಟ್ಟವನು ಹೆಂಗ ಕಟ್ತಾನಲ್ಲ, ಅದರಂತೆ ಇಲ್ಲಿ ಅವುಗಳನ್ನ ಶೇಖರಿಸಿ ಸಂದರ್ಭ ಉಚಿತವಾಗಿ ಅವುಗಳನ್ನು ಜೋಡಿಸಿ, ಸಂದರ್ಭ ಏನು ಬಂದದ ಆ ಸಂದರ್ಭ ತಕ್ಕಂತೆ ಅಲ್ಲಿ ಶಾಸ್ತ್ರವನ್ನು ಜೋಡಿಸ್ಬೇಕು. ನಾ ಅಲ್ಲಿ ಶಾಸ್ತ್ರ ತಂದು ಇಲ್ಲಿ ಜೋಡಿಸಿದೆ, ಇಲ್ಲಿ ಶಾಸ್ತ್ರವಿದೆ ಅಲ್ಲಿ ಜೋಡಿಸಿದೆ, ಹಂಗೆ ಆಗ್ತದೆ ಅನ್ನೋದು. ಅದಕ್ಕೆ ಅದನ್ನ ಜೋಡಿಸಿಗೆ ಯಾರಿಗೆ ಬರ್ತದ?
ಯಾರು ಅನುಭವ ಆಗ್ಯದ, ಮಾಲೆ ಕಟ್ಟಿ 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 ಅನುಭವ ಆಗ್ಯದ, ಅವನಿಗೆ ಜೋಡಣೆ ಮಾಡೋಕೆ ಕಲೆ ಬರ್ತದ. ಇಲ್ಲಿ ಕೂಡ ಯಾರಿಗೆ ಜೋಡಣೆ ಮಾಡಕ್ ಬರ್ತದಂದ್ರೆ, ಯಾವ ಸ್ಥಳದಲ್ಲಿ ಇದು ಜೀವ ಸಂಬೋಧನ ಅದೋ, ನೀತಿ ಅದೋ, ಯೋಗ ಅದೋ, ಜ್ಞಾನಪರವಾಗಿ ಆದಂತ ನೋಡಿ ಅಲ್ಲಿ ಈ ಹೂಗಳನ್ನು ಜೋಡಿಸಿದಂಗೆ ಅಲ್ಲೆಲ್ಲಿ ಜೋಡಿಸಿ ಅಂತ ಹೋಗ್ಬೇಕು. ಆವಾಗ ಮುಮುಕ್ಷಿಗೆ ಅನಿಸ್ತದ, ಇದು ಭಾಳ ಚಲೋ ಆದಪ್ಪ, ಇದನ್ನೇ ತಗೊಂಬಂತ ನಾನು. ಹೌದಲ್ಲ? ಅದರಂತೆ ಇಲ್ಲಿ ಉಪನ್ಯಾಸವೆಂಬ ಮಾಲೆಯಿಂದ ಸ್ತೋತ್ರಗಳನ್ನ ಅಲಂಕರಿಸಬೇಕು. ಮಾಲೆಯನ್ನು ಖರೀದಿ ಮಾಡೋವರಿಗೆ ಹೆಂಗ ಹೂವೇ ಕರಿತದ, ತನ್ನ ಸಮೀಪ ಇವರೇನು ಕೂಗಿ ಕರೆಯಬೇಕಾಗಿಲ್ಲ, ಆ ಹೂ ಮಾಲೆನೇ ಅವನ್ನ ಆಕರ್ಷಣೆ ಮಾಡ್ತದ. ಅದನ್ನ ನಿನ್ನ ಶಾಸ್ತ್ರದ ಜೋಡಣೆಯ ವಿಚಾರಗಳು ಹೇಗಿರ್ಬೇಕಂದ್ರೆ, ಆ ಉಪನ್ಯಾಸ ಮಾಡುವಾಗ ಶ್ರೋತೃಗಳು ಅದನ್ನು ಕೇಳಬೇಕು ಅಂತ ಮನಸ್ಸಾಗಿರ್ಬೇಕ. ತಾನಾಗ ನಾವು ಹೇಳ್ತೀವಿ ಬರ್ರಿ ಅಂತ ಹೇಳೋದಲ್ಲ. ಹೀಗೆ ಗೀತೆ ಎನ್ನುವುದು ನಮ್ಮ ಪಾಲಿಗೆ ತಾಯಿ ಎನ್ನುವ ಮಾತನ್ನು ಹೇಳಿ, ನಾವು ಅಂಬ ಅಂದ್ರೂ ಕೂಡ ತಾಯಿ, ತಾಯಿ ಅಂದ್ರೆ ಅಂಬ. ನಾವು ಪ್ರಾರ್ಥನಾ ಶ್ಲೋಕಗಳಲ್ಲಿ ಹೇಳುತ್ತಲೇ ಇದ್ದೇವೆ, ಆದರೆ ಆಕೆಯ ಮಾತೃ ಹೃದಯ ಸರಿಯಾಗಿ ಉಚ್ಚರಿಸುವವರೆಗೂ ಬಿಡದೆ ತಾಯಿ ಮಗುವಿಗೆ ಬೋಧಿಸುತ್ತಾಳೆ. ತಾಯಿ ಆ ಮಗುವಿಗೆ ಬಿಡದೆ ಅವನು ಎಲ್ಲಿವರೆಗೂ ಅವನು ಕಲಿಯೋದಿಲ್ಲ ಅಲ್ಲಿವರೆಗೂ ಕಲಿಸೋ ಪ್ರಯತ್ನ ಮಾಡ್ತಾಳೆ. 4 ತಿಂಗಳ ಒಂದು ದಿನ ಮಾತಾಡಿಸಲು ಮಗು ಮಾತಾಡಲಿಲ್ಲ ಅಂದ್ರೆ ನಾಳೆ ಮಾತಾಡಿಸ ಬಿಡ್ತಾಳೆ ಏನಕ್ಕೆ? ಅದು ಇನ್ನು ಮಾತಾಡುವ ಶಕ್ತಿನೇ ಬಂದಿಲ್ಲ, ಆಗಲೇ ಮಾತನಾಡಲಿ ಎನ್ನುವ ಪ್ರೇರಣೆಯಿಂದ ಎಷ್ಟೋ ಉಪಚಾರ ಮಾಡ್ತಾಳೆ ತಾಯಿ. ಮೊನ್ನೆ ಇಲ್ಲೇ ಹೋದಾಗ ಯಾರು ಬಂದ್ರಲ್ಲಿ ನೀವು ನೋಡಿದ್ರೆ, ಅಪ್ಪ 1 ವರ್ಷ 1.5 ವರ್ಷ ಆದ ಮಾತೆ ಬರೋಲ್ಲ ನೋಡಪ್ಪ ಅಂತ ಬಂದರು ಹೊಸಹಳ್ಳಿಯಲ್ಲಿ. ಎಷ್ಟು ವರ್ಷ ಅಂದೆ ನಾನು? 1-1.5 ವರ್ಷ ಅಂದರು. ನಮ್ಮಲ್ಲಿ 4 ವರ್ಷ ಆದ್ಮೇಲೆ ಮಾತಾಡ್ಯಾರ, ನೀವು ಬರ್ತಾನೆ ನಡ್ರಿ ಅಂದೆ ನಾನು. ಎಳೆ ಕಾಲ ಇರ್ತಾವ, ಓಡಂದ್ರೆ ಅರ್ಥ ಏನು? ಅಂಬಗಾಲ ಹಚ್ಚಿ ಹೋಗೋ ಮಗುವಿಗೆ ಓಡಕ್ಕೆ ಹಚ್ಚಿದ್ರೆ ಅದು ಓಡ್ತದ, ಇದ್ದ ಕಾಲ ಮೆತ್ತಗಾತಾವ. ಆಗ್ತಾವಿಲ್ರಿ? ಯಾಕಂದ್ರೆ ಪರಮಾತ್ಮನ ಸೃಷ್ಟಿಯಿಂದ ಬೆಳೆಯತಕ್ಕಂಥ ಬೇರೆ, ದೃಷ್ಟಿಯಿಂದ ಬೆಳೆಸೋವಲ್ಲ ಇವು. ದೃಷ್ಟಿಯಿಂದ ಬೆಳೆಸ್ತಾರೆ ನೀವು, ಸೃಷ್ಟಿಯಿಂದ ಸೃಷ್ಟಿಯ ನಿಯಮ ಅದ. ಕಾಲು ಕೈ ಯಾರು ನೀರು ಹಾಕಿರೋ, ಗೊಬ್ಬರ ಹಾಕಿರೋ, ಔಷಧ ಹೊಡೆದ್ರು, ಏನು ಮಾಡಿರಿ ನೀವು? ಇಷ್ಟು ಔಷಧ ಉಪಚಾರದಿಂದ ಬೆಳೆದಂಥ ಕೆಲವು ವಸ್ತುಗಳನ್ನು ತಿಂದು ಅದರ ಅನ್ನದ ರಸದಿಂದ ರಕ್ತ ತಯಾರಾದರೂ ಕೂಡ ಭಗವಂತ ಈ ವಿಷಯ ರಕ್ತದಲ್ಲಿ ಹೋಗಲಾರ್ದಂಗೆ ಮಾಡಿನಂದ್ರೆ ಇದು ಯಾರು ಮಾಡ್ಯಾರಂತ? ಸೃಷ್ಟಿನೇ ಮಾದ. ಈ ವಿಷ ಎಲ್ಲ ರಕ್ತದಲ್ಲಿ ಹೋಗಿದ್ರೆ ಯಾರು ಹುಡ್ತಿದ್ದಿಲ್ಲ, ತಾಯಿ ಗರ್ಭದಲ್ಲೇ ಬೆಳೀತಿದ್ದಿಲ್ಲ. ನಮಗೆ ಭಯ ಆಗ್ಯದ, ಕೆಟ್ಟೋಗ್ಯದ ಜಗತ್ತು, ಕೆಟ್ಟೋಗೋ ಜಗತ್ತು. ಸೋಸೋರು ಭಾಳ ಮುಂದ ನಾವು, ಇಲ್ಲಂದ್ರೆ ಎಲ್ಲ ರಕ್ತ ಕೆಟ್ಟು ಹೋಗಲ್ಲ. ಕೆಟ್ಟದೇನು? ನೀರೆಲ್ಲ ಕೆಟ್ಟವ. ಯಾಕ? ಅಲ್ಲಿ ಫ್ಯಾಕ್ಟ್ರಿ ನೀರು ಬಿಟ್ಟಾರೆ ಕೆಟ್ಟೋಗ್ಯವ, ಇಲ್ಲಿ ನೀರು ಬಿಟ್ಟರೆ ಕೆಟ್ಟೋಗ್ಯವ. ಒಪ್ತೀನಿ, ಆ ಕೆಟ್ಟ ನೀರನ್ನು ಕುಡಿದವಲ್ಲಪ್ಪ ನಾವು. ನಮ್ಮ ಕಣ್ಣೀರು ಕೆಟ್ಟವನು, ಕಣ್ಣಲ್ಲೇ ಬರ್ತಾವಲ್ಲ ನೀರು. ಮತ್ತು ಕೆಟ್ಟ ನೀರು ಕುಡಿದ ಮೇಲೆ ನೀರು ಕೂಡ ಕೆಟ್ಟು ಆಗ್ಬೇಕಾಯ್ತಲ್ಲ. ಅದು ಕೆಟ್ಟಿದ್ರೆ ನಾವು ಕಣ್ಣೇ ಕಾಣ್ತದಿಲ್ಲ, ಕಣ್ಣೇ ಇರ್ತದಿಲ್ಲ. ಇಷ್ಟೆಲ್ಲವನ್ನ ನಿರ್ಬಂಧನ ಮಾಡಿ ಸೃಷ್ಟಿಯಿಂದ ಬೆಳೀತಕ್ಕಂಥದ್ದು ಯಾವುದು? ಸೃಷ್ಟಿಯ ಒಡೆಯ.
ಹೊಲದ ಮಾಲಕನಿಗೆ ಗೊತ್ತು ಯಾವ ಬೆಳೆ ಬಿತ್ತಬೇಕು, ಯಾವ ಹೆಂಗೆ ಬೆಳಿಬೇಕು ಅಂತ ಅವನು ಸ್ವತಂತ್ರ. ಅವ ಪಕ್ಕದವನು ಹೋಗಿ ನೀನು ಇದನ್ನೇ ಬೆಳೆ ಅಂದರೆ ನಿನ್ನಲ್ಲ ನೀ ಏನೇನು ಬೆಳ್ಕೊಂಬರಯ್ಯ, ನನ್ನ ಹೊಲದಾಗ ಬೆಳೆದು ನನಗೆ ಗೊತ್ತು, ನಿನಗೇನು ಗೊತ್ತಂತ. ಅದಕ್ಕೆ ಭಗವಂತನಿಗೆ ಹೋಗಿ ಹೇಳಿದಾಗ ಭಗವಂತ ಅಂತಾನ, ನಿಮ್ಮನ್ನು ನೀವು ನೋಡ್ಕೋರು, ನನಗೇನು ನೀವು ಹೇಳ್ತಾರಂತಾನ, ನನಗೇನು ಹೇಳ್ತೀರಿ. ಹೇಗೆ ತಾಯಿ ಪಾಠವನ್ನು ಸರಳ ಸುಬೋಧೆಯವಾಗಿ ಉಪದೇಶ ಮಾಡ್ತಾಳಿಲ್ಲ ಮಗುವಿಗೆ, ಅದೇ ಪ್ರಕಾರವಾಗಿ ಆಕೆಗೆ ಆಲಸ್ಯವೂ ಇಲ್ಲ, ತಾಯಿಗೆ ಸ್ವಲ್ಪ ಬೇಸರೂ ಇಲ್ಲ, ಕೋಪವೂ ಇಲ್ಲ, ಕ್ರೋಧನೂ ಇಲ್ಲ. ಅದೇ ಪ್ರಕಾರ ಧಾರ್ಮಿಕ ವಿಚಾರಗಳಲ್ಲಿ, ಭಕ್ತಿ ಪ್ರಸಂಗಗಳಲ್ಲಿ, ಜ್ಞಾನ ಗೋಷ್ಠಿಗಳಲ್ಲಿ ಆಲಸ್ಯ ಅರುಚಿಗಳು ಇರಬಾರದು. 50 ವರ್ಷಗಳಿಂದ ಪ್ರತಿ ಹೊತ್ತು ಕಾಫಿ ಕುಡಿಯುತ್ತಲೇ ಬಂದೀವಿ. 50 ವರ್ಷ 70 ವರ್ಷ ಚಹಾ ಕುಡ್ಕಂತ ಬಂದೀವಲ್ಲ, ಅದರ ಮೇಲೆ ಆಲಸ್ಯ ಹುಟ್ಟಲಿಲ್ಲ. ನಮಗೆ ಬೇಸರ ಆಗಿದೆ, ನಂದನ ಇನ್ನೂ ಹೆಚ್ಚಾಗ್ತದ ಪ್ರೇಮ, ಕುಡ್ದಂಗೆಲ್ಲ ಇನ್ನೂ ಕುಡಿಬೇಕು ಅನ್ನಿಸ್ತದ. ಈ ಹೊತ್ತಿಗೆ ಇನ್ನೂ ರುಚಿಯಾಗಿ ಇದೆ ಆ ಕಾಫಿ ಟೀ, ಇವತ್ತಿನೂ ರುಚಿ ಅದು. ಹಳೇದಾಯ್ತಪ್ಪ, 50 ವರ್ಷ ಹಿಂದನೇ ಕುಡ್ದನಿ, 50 ವರ್ಷ ಹಿಂದಿನಿಂದ ಅದೇ ರೊಟ್ಟಿ ಅನ್ನ ಬಾನ ಬೇಳೆ ಊಟ ಮಾಡ್ಕೊಂತ ಬಂದೀವಿ ಅಂತ ಬೇಸರಾಗ್ಯದನದು. ಆದರೆ ವೇದಾಂತವೆಂದರೆ ಏನು ಕರ್ಮವು ಗೊತ್ತಿಲ್ಲ, ಇದನ್ನ ಕೇಳಕ್ಕೆ ಕುಂತಗಳೇ ತಲೆನೋವು ಬರ್ತದ, ಇಲ್ಲಂದ್ರೆ ಕೆಲವು ಮಂದಿ ನಿದ್ದೆ ಬರ್ತದೆ. ಆಲಸ್ಯ ಅಂತ ಇದ್ರ ಲಕ್ಷ್ಯದಾಗ ಉಳ್ಕೊಂಡಿಲ್ಲ ನಮ್ಗೆ. ಅದು 50 ವರ್ಷದಿಂದ ಬೇಡ ಆದದ್ದು, ಅನಾನುಕೂಲ ಆದ, ನಿನಗೆ ಒಳ್ಳೆಯದಲ್ಲ ಅಂತ ಹೇಳಿದ್ದೇ ಬಿಟ್ಟು ನಮ್ಗೆ ಎಷ್ಟು ರುಚಿ ಕಾಣ್ತದೆ ದಿವಸ. ವೇದಾಂತ ಘನತೆ ಹೊತ್ತದ್ದು, ನಿನಗೆ ಶ್ರೇಷ್ಠವಾದದ್ದು, ನಿನ್ನ ಜನ್ಮವನ್ನು ಪಾವನ ಮಾಡುವಂಥದ್ದು, ನಿನ್ನ ಸರ್ವ ದುಃಖವನ್ನು ನಿವೃತ್ತಿ ಮಾಡುವಂಥದ್ದು, ಜನನ ಮರಣದಿಂದ ಪಾರು ಮಾಡುವಂಥದ್ದು ಅಂತ ಎಷ್ಟು ಹೇಳಿದ್ರು ಕೂಡ ತಲೆನೋವನ್ನು ಶುರುವಾಗ್ತದ, ಕೆಳಗೆ ನಿದ್ದೆನ ಬರ್ತದ. ಯಾಕಂದರೆ ಅನೇಕ ಜನ್ಮಗಳಿಂದ ವಿಷಯಾದಲ್ಲಿ ತಾದಾತ್ಮ್ಯವಾದ ಮನಸ್ಸು. ನಮ್ಮ ಮನಸ್ಸು ಇವತ್ತ ವಿಷಯಗಳ ಕಡೆ ಹೊರಟಿಲ್ಲ, ಅನಂತ ಜನ್ಮಾಂತರದಿಂದ ಆ ಆಧ್ಯಾತ್ಮಿಕ ವಿಷಯಗಳ ಕಡೆಗೆ ತಿರುಗುವುದೇ ಇಲ್ಲ ಅಂತರ. ಆದರೆ ದಿನವೂ ತಿಂಡಿ ತಿನ್ನುತ್ತೇವೆ, ದಿನವೂ ನಿದ್ದೆ ಮಾಡುತ್ತೇವೆ. ಅವು ಯಾವ ತಿಂಡಿಗಳು, ಯಾವ ನಿದ್ದೆ ಹಳೇದಾಗಿಲ್ಲ ನಮಗೆ. ನಿತ್ಯ ನೂತನ ನಿದ್ದೆ ಹಳೇದಾಯ್ತು ಮಂದಿ ನಾವು. ಹಾಗೆ ವೇದಾಂತವೆಂದರೇನೆ ಆಲಸ್ಯ. ಇವ್ಯಾವುದ ಮೇಲೆ ಆಲಸ್ಯ ಆಗಿಲ್ಲ. ಕಂಡದ್ದು ನೋಡಿದ್ದು ನುಡ್ಕ್ಯಾಂತ ಬಂದೀವಿ, ತಿಂದದ್ದು ತಿನ್ನಕಾಂತ ಬಂದೀವಿ, ಕೇಳಿದ್ದು ಕೇಳ್ತಾ ಬಂದೀವಿ, ಮಾಡಿದ್ದು ಮಾಡ್ತಾ ಬಂದೀವಿ. ಎಂದನ ಬೇಸರ ಬಂದದೇನು ಆಲಸ್ಯ ಆಗಿದೆ. ಈಗ ಶಾಸ್ತ್ರಕ್ಕೆ ಇಲ್ಲಿ ಕುಂತೀವಿ, ಏನಾದ್ರೂ ಒಬ್ಬತ್ತು ಬಂದು ಯಜಮಾನ ಹಿಂಗೇನ ಸುದ್ದಿ ಆದ್ಮೇಲೆ ಒಡೆ ಹೊಂಟ, ಇನ್ನು 5 ನಿಮಿಷದ ಮಂಗಳ ಆಗ್ತಿರ್ತದ ಅಷ್ಟೇ. ಆ 5 ನಿಮಿಷ ಕೂಡ ಆಗಲ್ಲ ಬಿಡು, ಮತ್ತು ಅದೇನು ಹೊಸದಲ್ಲ, 5 ನಿಮಿಷ ಏನಾಗ್ತದ ಮಂಗಲ ಮಾಡಿ ಬರ್ತಾನೆ ಅಂತ ಹೇಳೋ ತಾಕತ್ತು ನಮ್ಗೆ ಬರಂಗಿಲ್ಲ. ಹಾಗಾಗಿ ಗೇಯಂ ಗೀತಾ ಈ ರೀತಿಯಾಗಿ ಆಲಸ್ಯವಿಲ್ಲದೆ ನಾವು ವೇದಾಂತವನ್ನು ಶ್ರವಣ ಮಾಡ್ತಾ ಅಲ್ಲಿ ಭಕ್ತಿಯನ್ನು, ವಿಶ್ವಾಸವನ್ನು, ಶ್ರದ್ಧೆಯನ್ನು ಇಟ್ಟದ್ದಾದರೆ ಯಾವ ರೀತಿ ತಾಯಿ ಮಗನಿಗೆ ಕಲಿಸುವುದನ್ನು ಕಲಿಯುವ ತನಕ ಕೈ ಬಿಡೋದಿಲ್ಲ, ಅದೇ ಪ್ರಕಾರ ವೇದವು ನಿನ್ನ ಎಲ್ಲಿಗೆ ಮುಟ್ಟಿಸಬೇಕಾಗಿದೆ ಮುಟ್ಟಿಸುತ್ತಾನೆ, ನಿನ್ನ ಕೈ ಬಿಡಂಗಿಲ್ಲ. ಇಲ್ಲಿಗೆ ಸಮಯ ಆಗ್ಯದ. ಇಂದಿನ ವಿಷಯವನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನುವ ಮಾತನ್ನು ಹೇಳ್ತಾ ಮಂಗಲವನ್ನು ಹೇಳ್ರಿ.
ಆರತಿ ಸ್ಮರಿಸುತ್ತ ಬೆಳಗಿ ವರ ಗುರು ರಾಜನಿಗೆ ಧರಣಿಯ ಜನರ ತಾಪವರಿಸಿ ಗುರು ಶಿವಪುತ್ರನಿಗೆ ನಿತ್ಯ ನಿರಂಜನ ನಿರುಪಮನಾದ ಅದ್ವೈತಾಚಾರ್ಯನಿಗೆ ಸದ್ವತ್ವಂ ಸದ್ವಿಕ್ತಿಲೆ ತಿಳುಪಿ ಸತ್ಯ ಆನಂದನಿಗೆ ಗರಗದ ಶ್ರೀ ಗುರು ಮಡಿವಾಳೇಶ ವರದಿಂ ಜನಿಸಿದಗೆ ಪರಮ ಸದ್ಗುರು ಶ್ರೀ ಸಿದ್ಧರೂಢರ ಕರುಣೆಯ ಕಂದನಿಗೆ ವರ ನಿಜ ಗುಣ ವಿರಚಿತ ಶಾಸ್ತ್ರದ ಗುರುತನು ತಿಳುಪಿದಗೆ ಮೆರೆಯುವ ಉಬಳ್ಳಿ ಶಾಂತಾಶ್ರಮದು ಅರುಷದಿ ವಾಸಿಪಗೆ ಅರವಿನ ಆರತಿ ಸ್ಮರಿಸುತ್ತ ಬೆಳಗ್ಗೆ ವರ ಗುರು ರಾಜನಿಗೆ ಧರಣಿಯ ಜನರ ತಾಪವರಿಸಿದ ಗುರು ಶಿವಪುತ್ರನಿಗೆ ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಜಗದ್ಗುರು ಸಿದ್ಧಾರ್ಥ ಮಹಾರಾಜ್ ಕಿ, ಶ್ರೀ ಸದ್ಗುರು ಶಿವಪುತ್ರ ಮಹಾರಾಜ್ ಕಿ, ಶ್ರೀ ಸದ್ಗುರು ಬಸವಾನಂದ ಮಹಾರಾಜ್ ಕಿ, ಶ್ರೀ ಸದ್ಗುರು ಅಭಿನವ ಮಹಾರಾಜ್ ಕಿ.